ढूंढता हूँ, बोलो जिसमें कि तू चलाए, मेरे जीवन है क्या तेरे बिना मसीहा। सब लोग मेरे जीवन है क्या तेरे बिना मसीहा। पहले ये मन में सोचा, पहले ये मन में सोचा, फिर दिल में मेरे ये जागा। पहले ये मन में सोचा, फिर दिल में मेरे ये जागा। अर्पण मैं करता हूँ तुझको, जीवन मेरे हो मसीहा। ये जीवन है क्या तेरे बिना मसीहा। सब लोग मिलके, ये जीवन है क्या तेरे बिना मसीहा। तेरे बिना कुछ भी नहीं मसीहा। ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಗಂಭೀರವಾಗಿ ಹೇಳ್ತೀರಾ ಅಲ್ಲೂಯಾ, ಮನೋಪುಕ್ಕದಿಂದ ಹೇಳ್ತೀರಾ ಅಲ್ಲೂಯಾ. ಕರ್ತನು ಬಹಳ ಒಳ್ಳೆಯವನು, ಆತನು ತನ್ನ ಒಳ್ಳೆಯ ಕೃತ್ಯಗಳನ್ನು, ಹಾಲೆಲೂಯಾ ಪ್ರೈಸ್ ಅಂತಲ್ಲ, ಎಲ್ಲ ಚುರುಕಾಗಿರಬೇಕು. ಆತನ ತನ್ನ ಒಳ್ಳೆ ಕೃತ್ಯಗಳನ್ನು ಪ್ರತಿದಿನ ಆತನು ಮಾಡತಕ್ಕಂಥವನಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆ ಕಾರ್ಯಗಳು ಜರಗಲಿ ಎಂಬ ನನ್ನ ಹಾರೈಕೆ. ಇವತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ತದೆ. ಅದು ಈ ಸಿರೀಸನ್ನು ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ ಬೈಬಲ್ ಸ್ಟಡಿಯಲ್ಲಿ. ಆದ ಕಾರಣ ಇದರಲ್ಲಿ ನಾವು ಏನು ಕಾಡ್ತಾ ಇದ್ದೀವಿ ಅಂದರೆ, ಒಂದು ವ್ಯಕ್ತಿ, ನಾವೆಯಲ್ಲಿ ನೂರಾರು ಜನರು ಇರ್ತಾರೆ. ಎಷ್ಟಾರು ಜನರು? ನೂರಾರು ಜನರು, ಅಂದರೆ ಅನೇಕ ಜನರು ಇರ್ತಾರೆ. ಆ ನಾವೇ ಒಂದು ದೊಡ್ಡ ತೂಫಾನಲ್ಲಿ ಮುಳುಗುವಂಥ ಪರಿಸ್ಥಿತಿಯಲ್ಲಿ ಬರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಈ ನಾವೇ ಮುಳುಗಲಿಕ್ಕೆ ಕಾರಣ ಏನು ಅಂತೇಳಿ ಆ ನಾವೆಯಲ್ಲಿರುವ ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನು, ತನ್ನ ಪ್ರಾಣವನ್ನು ಆತನು ಕೊಡಲು ಹಿಂಜರಿಯುವುದಿಲ್ಲ. ಎಲ್ಲ ಹೇಳ್ತಿರಲ್ಲ, ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅಂತ ಸಾಹಸಿ ಎಂತವನು? ಅಂತ ಸಾಹಸವುಳ್ಳ ದೇವ ಮನುಷ್ಯನಾತನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಅದರ ವಚನ ಹಾಕಿದ್ದೀನಿ ನಾನು. ಇವತ್ತು ನಾವು ಒಂದು ವ್ಯಕ್ತಿ, ಆ ಸ್ಟೋರಿಯನ್ನು ನಾವು ಇವತ್ತು ಭಾಳ ಜಾಗ್ರತೆ ಗಮನಿಸಿ. ಇದರಿಂದಲೇ ಲೆಂಟ್ ದಿನಗಳು ಕೂಡ ಬಂದಿದೆ. ಇಲ್ಲಿಂದನೇ. ಎಲ್ಲಿಂದ ಬಂದಿದೆ? ಇಲ್ಲಿಂದನೇ. ಆದ ಕಾರಣ ಲೆಂಟ್ ದಿನದ 40 ದಿವಸದ ಉಪವಾಸ ಪ್ರಾರ್ಥನೆ, ಲೆಸನ್ ಕೇರ್ಫುಲಿ, ಈ ಸಿರೀಸಲ್ಲಿ ಸಿಗ್ತದೆ ನಿಮಗೆ. ದಯಮಾಡಿ ಯಾರು ಈ ಸಿರೀಸನ್ನು ತಪ್ಪಿಸಬೇಡ್ರಿ. ಪ್ರತಿಯೊಂದು ಸಿರೀಸಲ್ಲಿ ಲೆಂಟ್ ದಿನದ 40 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ಉಗುಳು ಸಮೇತ ನುಂಗಬಾರದು. ಹಲೋ, ಇದು ನೀವಲ್ಲ, ಈಗ ಬಂದಿರುವ ನೀವಲ್ಲ ಮಾಡಿದ್ದು. ಅರ್ಥ ಆಯ್ತಾ? ಉಗುಳು ಸಮೇತ ನುಂಗಬಾರದು, ರುಚಿ ನೋಡಬಾರದು, ನೀರು ಕುಡಿಯಬಾರದು, ಅನ್ನವನ್ನು ಕೂಡ ತಿನ್ನಬಾರದು. ಎಷ್ಟು ದಿವಸ? 40 ದಿವಸ. ಸಂಜೆಗೆ ಹೋಗಿ ತಿನ್ನೋದಲ್ಲ, ಸಂಜೆ ಒಳಗೂ ತಿನ್ನೋದಿಲ್ಲ ಇದಕ್ಕೆ. ಅಂತ 40 ದಿವಸ ನಿಜವಾದ ಲೆಂಟ್ ಅಂದರೆ ಇದು. ಇದರಲ್ಲಿ ಲೆಂಟ್ ದಿನಗಳ ಬಗ್ಗೆ ನಾವು ಕ್ಲಿಯರ್ ಆಗಿ ನೋಡ್ತೇವೆ. ಆದರೆ ಲೆಂಟ್ ದಿನಗಳು ಯಾಕೆ ಅಲ್ಲೇ ಲೆಂಟ್ ದಿನಗಳು ಅವರು ಸ್ಮರಿಸಿದ್ದಾರೆ, ಮಾಡಿದ್ದಾರೆ ಅಂತ ಒಂದು ಘನಘೋರ ಕಠಿಣವಾದಂಥ ಉಪವಾಸವನ್ನು ಯಾಕೆ ಮಾಡಿದರೆ ಎಂಬುದಾಗಿ ನಾವು ಈ ಸಿರೀಸಲ್ಲಿ ನೋಡ್ತೇವೆ. ಆದರೆ ಯೋನ ಪುಸ್ತಕದ 1ನೇ ಅಧ್ಯಾಯದಲ್ಲಿ ನಾವು ಅದ್ಭುತವಾದಂಥ ಸಂಗತಿ ನೋಡ್ತಾ ಇದ್ದೇವೆ. ಅದೇನೆಂದರೆ, ಒಂದು ಸಾಹಸವುಳ್ಳ ಪ್ರವಾದಿ. ಏನು ಸಾಹಸ ಅಂದರೆ? ಬೋಲ್ಡ್ ಪ್ರಾಫಿಟ್. ನೆವರ್ ಹೆಸಿಟೇಟ್ ಟು ಡೈ ಫಾರ್ ದ ಪೀಪಲ್. ಹಲ್ಲೆಲೂಯಾ. ಯು ಗಾಟ್ ಇಟ್? ನೋ, ಐ ಡೋಂಟ್ ಗಾಟ್ ಇಟ್. ಐ ಡಿಂಟ್ ಗೆಟ್ ಇಟ್. ಇಸ್ ಇಟ್ ಕ್ಲಿಯರ್? ನೀವು ಅರ್ಥ ಆಯ್ತಾ? ಅಂದರೆ ಆತನು ತನ್ನ ಪ್ರಾಣವನ್ನು ಕೊಡಲು ಕೂಡ ಹಿಂಜರಿಯದಂಥ ಸಾಹಸಿ ಆತನು. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯಲ್ಲಿ ಇದಕ್ಕೊಂದು ಸಬ್ಜೆಕ್ಟ್ ಹೆಸರು ಕೊಟ್ಟುಬಿಟ್ಟಿದೆ ನಾನು. ಆದ ಕಾರಣ ಈ ಹೆಸರಿನಿಂದ ನಾವು ಹಾಗೆ ಮುಂದೆ ನಾವು ಕರ್ತನ ವಾಕ್ಯಕ್ಕೆ ಮುಂದೆ ಹೋಗೋಣ. ಈಗ ಯೋನ ಪುಸ್ತಕದಲ್ಲಿ 1ನೇ ಅಧ್ಯಾಯ 1ರಿಂದ ಕೊನೆಯವರೆಗೆ ಓದುವಾಗ ಕೆಲವು ಪ್ರಶ್ನೆಗಳಾಗುತ್ತೇನೆ. ದಯಮಾಡಿ ನೀವೆಲ್ಲರೂ ಪ್ರಶ್ನೆ ಕೊಡ್ತೀರಿ ಎಂಬುದಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು ಎಲ್ಲ ಓದಿ ಕೂತ್ಕೊಂಡಿದ್ದಾರೆ. ಎಲ್ಲ ಪುಸ್ತಕ ಪೆನ್ನುಗಳು ಇಟ್ಕೊಂಡು ಎಷ್ಟು ಚೆನ್ನಾಗಿ ಬರ್ಕೊಳ್ತಾ ಇದ್ದೀರಿ ನೀವೆಲ್ಲರೂ. ಹಲ್ಲೆಲೂಯಾ.
ನಿಮ್ಮ ಉಪಕಾರನ ಜೀವಂತಾಗಿ ಮರೆಯೋದಿಲ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಹೆಬ್ಬಟ್ಟು ಯಾರು ಇಲ್ಲಲ್ಲ, ಎಲ್ಲರೂ ಪೆನ್ಸಿಲ್ ಹಿಡ್ಕೊಂಡು ಕುಂತಾರೆ. ಹೆಬ್ಬಟ್ಟಿದ್ರು ಮಾತ್ರ ಪೆನ್ಸಿಲ್ ತೊಗೊಂಡಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ. ಹಲ್ಲೆಲೂಯಾ. ಓಕೆ, ವಿಲ್ ಕಮ್ ಟು ದ ಪಾಯಿಂಟ್. ಇಲ್ಲಿ ಯೋನ ಯಾರು ಈತನ ಹೆಸರು? ಯಾರ ಮಗನು? ಅಮಿತಾಯನ ಮಗನು. ಇಲ್ಲಿ ಮೊದಲನೇ ವಚನ ಓದೋಣ. Now the word of Lord came to the Jonah and the son of Amittai saying. ಅಂದ್ರೆ ದೇವರ ವಾಕ್ಯವು, ಹಲೋ ಲಿಸನ್ ಕೇರ್ಫುಲಿ, ದೇವರ ವಾಕ್ಯವು ಯೋನನಿಗೆ ಪ್ರತ್ಯಕ್ಷವಾಗಿ ಹೀಗೆ ಅದು ಹೇಳಿತು. ಏನು ಪ್ರತ್ಯಕ್ಷವಾಗಿದೆ? ಜೋರಾಗಿ ಹೇಳ್ತೀರ? ಅಲ್ಲೂಯ್ಯ. ನಿಮ್ಮ ತರ್ಜಮದಲ್ಲಿ ಹೋದ್ರೆ ಮಾರಿ, ಕೆಂಪು ತರ್ಜಮದಲ್ಲಿ ಅಮಿತಾಯನ ಮಗನಾದ ಯೋನನಿಗೆ ನೀನೆದ್ದು ಆ ದೊಡ್ಡ ಪಟ್ಟಣವಾದ ಯೆಹೋವನು ಡೈರೆಕ್ಟ್ ಕೊಡಲಾಗಿದೆ. ಆದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಪದನೇ ಹಾರಿಸ್ಬಿಟ್ಟಿದ್ದಾರೆ ಅದನ್ನು. ಹಲೋ, ಇಲ್ಲಿ ಕರ್ತನ ವಾಕ್ಯವು ಏನು? ದ ವರ್ಡ್ ಆಫ್ ಲಾರ್ಡ್ ವಿಸಿಟೆಡ್ ಕೇಮ್ ಟು, ಏನು? ದೇವರ ವಾಕ್ಯವು ಯಾರಿಗೆ ಪ್ರತ್ಯಕ್ಷವಾಯಿತು? ಯೋನನಿಗೆ ಪ್ರತ್ಯಕ್ಷವಾಯಿತು. ಹಲೋ, ಯಾರಿಗಾರು ಏನಾದ್ರು ನೆನ್ಪಂತ? ಆ ವಾಕ್ಯ ಅಬ್ರಾಮ್ಗಿಂತ ಮುಂಚೆ ಇರತಕ್ಕಂಥ ವಾಕ್ಯ, ಆದಿಯಲ್ಲಿ ಸೃಷ್ಟಿಗಳು ಎಲ್ಲ ಆಗಲಿಕ್ಕೆ ಮುಂಚೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ವಾಕ್ಯ. ಆದಿಯಲ್ಲಿ ವಾಕ್ಯ ಇದ್ದನು, ಆ ವಾಕ್ಯ ದೇವರು ಬಳಿದ್ದನು, ಆ ವಾಕ್ಯವೇ ದೇವರಾಗಿದ್ದನು. ಆ ವಾಕ್ಯವೇ ಯೋನವನ್ನು ಪ್ರತ್ಯಕ್ಷವಾಯಿತು. ಯಾರಿಗೆ ಪ್ರತ್ಯಕ್ಷವಾಯಿತು? ಯೇಸು ಕ್ರಿಸ್ತನು ಯೋನಾಗೆ ಪ್ರತ್ಯಕ್ಷವಾದನಲ್ಲೇ. ಅದಕ್ಕೆ ಯೋಹಾನ ಸುವಾರ್ತೆ 1:1 ಆದಿಯಲ್ಲಿ ಆ ವಾಕ್ಯ ಇತ್ತು. ಇಂಗ್ಲಿಷಲ್ಲಿ ದ ವರ್ಡ್, ದ ಅನ್ನೋ ಪದಕ್ಕೆ ಅರ್ಥ ಹೇಳ್ತಾ ಇದ್ದಾನೆ, THE. ಇದು ಡೆಫಿನೆಟ್ ಆರ್ಟಿಕಲ್, ಬಹಳ ಅದ್ಭುತವಾದಂಥ ಅರ್ಥ ಇದೆ ಇದು ಇಂಗ್ಲಿಷಲ್ಲಿ. ಆದಿಯಲ್ಲಿ ಆ ವಾಕ್ಯ ಇತ್ತು, ಆ ವಾಕ್ಯ, ಆದಿಯಲ್ಲಿ ಆ ವಾಕ್ಯ ಇದ್ದನು, ಆ ವಾಕ್ಯ ಇದ್ದ ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವೇ ದೇವರಾಗಿದ್ದನು, ಆ ವಾಕ್ಯದಿಂದಲೇ ಸರ್ವ ಸೃಷ್ಟಿ ಆಯಿತು. ಹಲ್ಲೆಲೂಯಾ. ಆ ವಾಕ್ಯ ಇಲ್ಲದೆ ಯಾವ ಸೃಷ್ಟಿ ಆಗಿಲ್ಲ. ಆ ವಾಕ್ಯವೆಂಬಾತನೇ ಮಾನವನಾಗಿ ಭೂಲೋಕದಲ್ಲಿ ನಮ್ಮ ಜನ್ಮಿಸಿ ನಮ್ಮ ಮಧ್ಯದಲ್ಲಿ ಆತನ ಮಹಿಮೆಯನ್ನು ತೋರಿಸಿದನು. ಆ ವಾಕ್ಯವೇ ಯಾರಿಗೆ ದರ್ಶನ ಕೊಡ್ತು? ಯೋನನಿಗೆ. ಎಲ್ಲ ಹೇಳ್ತೀರ ಹಲ್ಲೆಲೂಯಾ. ಆ ವಾಕ್ಯ ಯಾವಾಗ ಆ ವಾಕ್ಯ ಒಂದು ದೇವ ಜನರಿಗೆ ಅಥವಾ ಒಂದು ದೇವ ಮನುಷ್ಯನಿಗೆ ಪ್ರತ್ಯಕ್ಷವಾಗ್ತದೋ ಅಲ್ಲಿ ಏನೋ ಒಂದು ದೊಡ್ಡ ಅದ್ಭುತ ಆಗಲಿಕ್ಕಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿಲ್ಲೂಯ್ಯ. ದೇವರ ವಾಕ್ಯದ ಪ್ರತ್ಯಕ್ಷ ಅದ್ಭುತವಾದಂಥ ಕಾರ್ಯ ಮಾಡಿ ತೋರಿಸ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಇವತ್ತು ಆ ದೇವರ ವಾಕ್ಯವು ನಮ್ಮನ್ನು ಕೂಡ ದರ್ಶನ ಕೊಡಲಿ ಎಂಬುದಾಗಿ ನನ್ನ ಹಾರೈಕೆ. ಎಷ್ಟು ಚೆನ್ನಾಗಿದೆ. ದ ವರ್ಡ್ ಆಫ್ ಲಾರ್ಡ್ ಕೇಮ್ ಟು ಜೋನಾ. ಹಲೋ, ಅಂದರೆ ಅರ್ಥ ಏನು? ಯೇಸು ಕ್ರಿಸ್ತನಿಗೆ ಮೊದಲು ಆದಿಯಲ್ಲಿ ಆತನನ್ನು ಏನಂತ ಕರಿತಿದ್ರು? ವಾಕ್ಯ. ಏನಂತ ಕರಿತಿದ್ರು? ವಾಕ್ಯ. ಅದು ಯೆಹೋವನ ವಾಕ್ಯವಾಗಿದ್ದು, ಕರ್ತನ ವಾಕ್ಯವಾಗಿದ್ದು ಪ್ರತ್ಯಕ್ಷವಾಯಿತು. ಪ್ರತ್ಯಕ್ಷವಾಗಿ ಈಗ ನಾವು ಯಾರಿಗೆ ಬಂದ್ಬಿಟ್ಟಿಯಾಗಿದೆ? ಯೋನನಿಗೆ. ಈಗ ಈ ಯೋನ ಪುಸ್ತಕವನ್ನು ನಮ್ಮಲ್ಲಿ ಓದಿದ ಕೂಡಲೇ ನೀವೆಲ್ಲರೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ನೀವು ಕೂಡ ಓದ್ಕೊಳ್ತೀರಿ. ಇದರಲ್ಲಿ ಅದ್ಭುತವಾದಂಥ ರಚನೆ, ಅದ್ಭುತವಾದಂಥ ಘಟನೆಗಳಿದೆ, ಅದನ್ನು ನಾವು ಗಮನಿಸೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಿಯಾ? ಎಸ್, ಕೊಡಿ, ಓದಿ. ಕರ್ತನ ವಾಕ್ಯವು ಅಮಿತೇಯನ ಮಗನಾದ ಯೋನನಿಗೆ ಪ್ರತ್ಯಕ್ಷವಾಯಿತು. ಹೇಗಂದರೆ ಎದ್ದು ಆ ದೊಡ್ಡ ಪಟ್ಟಣವಾದ, ಏನು? ಎದ್ದು ಆ ದೊಡ್ಡ ಪಟ್ಟಣವಾದ ನಿನಿವೆಗೆ ಹೋಗಿ ಅದಕ್ಕೆ ಪ್ರತಿಯಾಗಿ ಕೂಗಿ ಹೇಳು. ಕಾರಣ ಏನಂದ್ರೆ, ನಿನಿವೆ ಪಟ್ಟಣದವರ ಕೆಟ್ಟತನವು ನನ್ನ ನ್ಯಾಯಾಲಯದಲ್ಲಿ, ಪರಲೋಕದ ಗೌರ್ಮೆಂಟ್ ಆಫ್ ಹೆವನ್, ಪರಲೋಕದ ನ್ಯಾಯಾಲಯದಲ್ಲಿ ಹೋಗಿ ತಲುಪಿದೆ. ಆದರೆ ಯೋನನು ಕರ್ತನ ಸಮ್ಮುಖದಿಂದ ತಾರ್ಷೀಷಿಗೆ ಪರಾರಾಗಿ ಓಡಿ ಹೋದನು. ಎದ್ದು ಯಪ್ಪಕ್ಕೆ ಇಳಿದು ತಾರ್ಷೀಷಿಗೆ ಹೋಗುವ ಹಡಗನ್ನು, ನಾವೆಯನ್ನು ಕಂಡು
ಅದಕ್ಕೆ ಅದರ ಶುಲ್ಕವನ್ನು ಕೊಟ್ಟು ಕರ್ತನ ಸಮ್ಮುಖದಿಂದ ಪಾರಾಗಿ ಆ ನಾವೆ ತರ್ಸಿಸಿಗೆ ಹೋಗುವ ನಾವೆಯಲ್ಲಿ ಪಾರಾಗಿ ಹೋದನು. ಅದನ್ನು ಹತ್ತಿ ಹೋಗ್ತಾ ಇದ್ದನು. ಆಗ ಭೂಮಿ ಆಕಾಶಗಳಿಗೆ ಒಡೆಯನು, ದೊಡ್ಡ ಗಾಳಿಯನ್ನು ಸಮುದ್ರದ ಮೇಲೆ ಬೀಸಿ ಸಮುದ್ರದಲ್ಲಿ ಮಹಾಬಿರುಗಾಳಿ ಉಂಟಾಯಿತು. ತೆರೆಗಳೆಲ್ಲ ಹಾರಾಡ್ತಾ ಬಂದು ಹಡಗು ಒಡೆದು ಹೋಗುವಂತ ಸ್ಥಿತಿಗಿತ್ತು. ಆಗ ಹಡಗಿನ ಒಳಗಿರ್ತಕ್ಕಂಥ ಎಲ್ಲ ಪ್ಯಾಸೆಂಜರ್ಗಳು, ಯಾರಂತ ಪ್ಯಾಸೆಂಜರ್ಗಳಿಗೆ ಏನಂತಾರೆ ಕನ್ನಡದಲ್ಲಿ? ಯಾತ್ರಿಕರು. ಅಲ್ಲೆಲ್ಲೂಯ. ಪ್ರಯಾಣಿಕರು ಅಂದ್ರೆ ತಪ್ಪಿಲ್ಲ, ಅದು ಕೂಡ ಸಮಾನ ಅರ್ಥವುಳ್ಳ ಪದ. ಪ್ರಯಾಣಿಕರು, ಯಾತ್ರಿಕರು, ವೆರಿ ಗುಡ್, ಪರವಾಗಿಲ್ಲ, ಎರಡೂ ಕರೆಕ್ಟ್ ಇದೆ. ಯಾತ್ರಿಗಣು ಅಂತ ಹೇಳ್ತಾರಲ್ಲ. ಹೇಳಿ, ಹೋದ್ರಿ. ಒಡೆಯೋದಕ್ಕಿತ್ತು. ಆಗ ಹಡಗಿನೊಳಗಿರುವ ಎಲ್ಲ ಪ್ರಯಾಣಿಕರು ಅಂದ್ರೆ ಯಾತ್ರಿಕರು ಭಯಪಟ್ಟು, ಚಶ್ಮಾ ಹಾಕೋವ, ಏನು ತೊಂದರೆ ಆಗುದಿಲ್ಲ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು, ನೋಡ್ರಿ, ನಾವೇದಲ್ಲಿದ್ದಂಥ ಎಲ್ಲ ಜನರು ತಮ್ಮ ತಮ್ಮ ದೇವರುಗಳಿಗೆ ಏನು ಮಾಡ್ತಾ ಇದ್ದಾರೆ? ಇವ್ರು ಯಾರು? ಯೆಹೂದ್ಯರಲ್ಲ, ದೇವ ಜನರೆಂದು ಕರೆಯಲ್ಪಡೋದಲ್ಲ. ಇವರು ಎಲ್ಲ ಜನರು ಅವರವರ ದೇವರುಗಳಿಗೆ ಕೂಗಿ ಮೊರೆ ಇಡ್ತಾ ಇದ್ದಾರೆ, ಭಿನ್ನ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ತಿಳ್ಕೊಂಡು, ಈ ಸಂಕಟವು ಕಡಿಮೆ ಆಗುವ ಹಾಗೆ ಹಡಗಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಬೀಸಾಡಿ ಬಿಟ್ಟರು. ಆಮೇಲೆ ಅಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಅಷ್ಟೊಳಗೆ ಸುಮ್ಮನೆ ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡನು. ಗಾಢ ನಿದ್ರೆ ಹತ್ತಿತ್ತು. ಎಂತ ನಿದ್ರೆ ಹತ್ತಿತ್ತು? ಗಾಢ ನಿದ್ರೆ, ಮಸ್ತ್ ನಿದ್ರೆ ಮಾಡಿದ. ಸೌಂಡ್ ಸ್ಲೀಪ್. ಎಂತ ಸ್ಲೀಪ್? ಸೌಂಡ್ ಸ್ಲೀಪ್. ಹಾಯಾಗಿ ಮಲಗಿದ್ದಾನೆ. ಹಾಗೆ ಹಡಗಿನ ನಾಯಕನು, ಕ್ಯಾಪ್ಟನ್, ಹಡಗಿನ ಕ್ಯಾಪ್ಟನ್ ನಾಯಕನು ಆ ಮಲಗಿರ್ತಕ್ಕಂಥ ಆ ನಿದ್ದೆ ಬಾಕನ ಕಡೆ ಬಂದು, ಇದೇನು ನಿದ್ದೆ ಮಾಡ್ತಾ ಇದ್ದಿ? ಎದ್ದು ನಿನ್ನ ದೇವರಿಗೆ ಪ್ರೇಯರ್ ಮಾಡು. ಎದ್ದು ನಿನ್ನ ದೇವರಿಗೆ. ಯಾರು ಹೇಳ್ತಾ ಇದ್ದಾರೆ? ನಾವಿಕನು ಯಾರು? ಅಲ್ಲ, ಕ್ರಿಶ್ಚಿಯನ್ ಏನವನು. ಅನ್ಯನು ಬಂದು ಹೇಳ್ತಾನೆ, ಎದ್ದು ಪ್ರೇಯರ್ ಮಾಡಪ್ಪ ನಮಗಾಗಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ. ನಮ್ಮ ಜನ ಹೇಳ್ತಾ ಇದ್ದಾರ? ಅಲ್ಲೆಲ್ಲೂಯ. ಅನ್ಯನು ಬಂದು ಹೇಳ್ತಾ ಇದ್ದಾನೆ, ಎದ್ದು ನಿನ್ನ ದೇವರಿಗೆ ಮೊರೆ ಇಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನೋ, ನಾಶವಾಗದೆ ಉಳಿದೆವು ಎಂದು ಹೇಳಿದನ. ಅನಂತರ ನಾವಿಕರು ಈ ಕೇಡು ನಮಗೆ ಸಂಭವಿಸುವುದೇಕೆ? ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಏನು ಹಾಕೋಣ? ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತನಾಡಿಕೊಂಡ್ರು. ಆಮೇಲೆ ಚೀಟು ಹಾಕಲು ಚೀಟು ಹಾಕಿದ್ದ ಕೂಡಲೇ ಯೋನನ ಹೆಸರು ಅದರೊಳಗಿಂದ ಆರಿಸಲ್ಪಡ್ತು. ಆಮೇಲೆ ಅದನ್ನು ನೋಡಿ ಅವರು ಅಯ್ಯ, ಈ ಕೇಡು ನಮಗೆ ಸಂಭವಿಸಲಿಕ್ಕೆ ಕಾರಣ ಯಾರು ಎಂಬ ಮತ್ತು ನೋಡ್ರಿ, ಅಷ್ಟಕ್ಕೆ ಅವರು ನೇರವಾಗಿ ಅವನ ಮೇಲೆ ಆರೋಪ ಹೊರಿಸಲಿಲ್ಲ. ಹೆಸರಿನಿಂದ ಬಂತಪ್ಪ, ಈ ಕೇಡು ನಮಗೆ ಸಂಭವಿಸಲಿಕ್ಕೆ ಕಾರಣ ಯಾರು? ನಂಬರ್ 1, ನೀನೇ ನಮಗೆ ತಿಳಿಸು. ಒಂದೊಂದಾಗಿ ಪ್ರಶ್ನೆ. ನೀನು ಎಲ್ಲಿಂದ ಬಂದಿದ್ದೀ? ನೀನು ಯಾವ ಕೆಲಸದ ಮೇಲೆ ಬಂದಿದ್ದೀ? ಯೋನನ ಕೇಳ್ತಾ ಇದ್ದಾರೆ. ಯಾರು? ಕ್ಯಾಪ್ಟನ್ಸ್ಗಳಿರ್ತಾರೆ. ಯಾವ ಕೆಲಸದಿಂದ ಬಂದಿದ್ದೀ? ನೀನು ಯಾವ ಜನಾಂಗಕ್ಕೆ, ದೇಶಕ್ಕೆ ಸಂಬಂಧಪಟ್ಟಿದವನು? ಯಾವ ದೇಶ ಮತ್ತು ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನವರಿಗೆ, ನಾನು ಹಿಬ್ರಿಯನು, ಕಡಲನ್ನು ಒಣನೆಲವನ್ನು ಮಾಡಿರುವ ಆ ಪರಲೋಕದ ದೇವರನ್ನು ಆರಾಧಿಸುವ, ದೇವರಿಗೆ ಭಯಪಡುವ, ದೇವರಿಗೆ ಆರಾಧಿಸುವ ಅಂದ್ರೆ ದೇವರಿಗೆ ಭಯಪಡುವ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರುವವನು.
ಇನ್ನು ಯೆಹೋವನ ಸನ್ನಿಧಿಯಿಂದ ಇನ್ನು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವರಿಗೆ ಮೊದಲೇ ಹೇಳಿದ ಒಂದು ಮಾತಿನಿಂದ ಆ ಜನರು ಅರ್ಥ ಮಾಡಿಕೊಂಡ್ರು. ಇದನ್ನು ಕೇಳಿ ಬಹಳವಾಗಿ ಜನರೆಲ್ಲರೂ ನಾವೆಲ್ಲಿದ್ದ ಜನರೆಲ್ಲ ಏನ್ ಮಾಡಿದ್ರು? ಬಹಳವಾಗಿ ಹೆದರಿದ್ರು. ಇದೇನಪ್ಪ ನೀನು ಮಾಡಿದ್ದು? ಬಳಿಕ ಇನ್ನು ಸಮುದ್ರ ಏನಾಗ್ತದೆ? ಹೆಚ್ಚಾಗಿ ಅಲ್ಲೋಲು ಕಲ್ಲೋಲು ಮಾಡ್ತಾ ಸಮುದ್ರದಲ್ಲಿ ನಾವೇನು ಎಬ್ಬಿಸಿ ಎತ್ತಿ ಎತ್ತಿ ಹೋಗಿತಾ ಇದೆ, ಬೀಸಾಗ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ ಸಮುದ್ರದಲ್ಲಿ ಯಾವಾಗಾರ ತುಫಾನ್ ಆಗಿದೆ? ಸಮುದ್ರದಲ್ಲಿ ನಾವೆಲ್ಲ ಯಾವಾಗ ಹೋಗಿದ್ರಿ ನೀವಾಗಾರ? ನಾನು ಹೋಗಿಲ್ಲ, ಬದರ್ಬೇಡ್ರಿ. ಅಲ್ಲೆಲ್ಲೂಯ. ಸಮುದ್ರದಲ್ಲಿ ತುಫಾನ್ ಬಂದರೆ ಅದು ನಾವೇನು ಹಿಂಗೆ ಎಬ್ಬಿಸ್ತಂತ ಹಾಗೆ 50-60 ಅಡಿ ಮೇಲೆ ಎಬ್ಬಿಸ್ಬಿಡ್ತದೆ, 100 ಅಡಿ ಎಬ್ಬಿಸ್ಬಿಡ್ತದೆ, ಮತ್ತು ಸರ್ರದ್ ಕೆಳಗೆ ಹೋಗಿ ಬಿಡ್ತದೆ. ಮತ್ತು ಹೋದೆ ಖಲಾಸ ಬದುಕಿನಂಬ್ರ ಬಾಬು. ಈ ಭಯಂಕರವಾಗಿರ್ತದೆ. ಆ ನಾವೇ ಸಮುದ್ರದ ಎಲ್ಲೇ ಓಡಿ ಹೋಗ್ಲಿಕ್ಕೂ ಎಲ್ಲಿ ಜಾಗವೂ ಇಲ್ಲ, ಅಲ್ಲಿ ಸಮುದ್ರನೇ ಐತಲ್ಲ. ಮುಂದೆ ಹೋದವ ಕಾರಣ ತಮ್ಮ ಮೇಲೆ ಎದ್ದಿರತಕ್ಕಂಥ ಈ ಕೇಡಿನ ಸಮುದ್ರದ ಕೇಡು ಆಗ ನಾವು ಏನು ಮಾಡಬೇಕೆಂದು ಪ್ರಶ್ನೆ ಮಾಡಿದ್ರು. ಯಾರಿಗೆ ಮಾಡಿದ್ರು? ಯೋನ ಎಂಬ ಪ್ರವಾದಿಗೆ ಪ್ರಶ್ನಿಸಿದ್ರು. ಅವನು ಆಗ ಯೋನನು ಅವರಿಗೆ ಏನು ಹೇಳ್ತಾ ಇದ್ದಾನೆ? ನನ್ನನ್ನು, ಎಲ್ಲ ಹೇಳ್ತಿರಲ್ವಯ್ಯ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕ್ರಿ. ಕಾರಣ ಏನಂದರೆ ಇದು ನಾನೇ ಇದಕ್ಕೆ ಕಾರಣ. ನಾನು ಕೆಟ್ಟವನು, ನಾನು ಈ ಒಂದು ದೇವರ ಮಾತಿಗೆ ವಿರೋಧವಾಗಿ ಅವಿಧೇಯನಾಗಿ ಬಂದಿರತಕ್ಕಂಥ ನಾನು ದೇವದ್ರೋಹಿಯಾಗಿದ್ದೇನೆ, ನಾನು ಪಾಪಿಯಾಗಿದ್ದೇನೆ, ನಾನು ಕೆಟ್ಟವನು. ಆದರೆ ನಾನು ನಂಬಿರುವ ದೇವರು ಒಳ್ಳೆಯವನು. ಓಹ್ ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಕೇಳಿ ಬರಬಾರ್ದಂದ್ರೆ ನನ್ನನ್ನು ಎತ್ತಿ ನೀರಿನಲ್ಲಿ ಹಾಕ್ರಿ, ಆಗ ನನ್ನ ದೇವರ ಒಳ್ಳೆತನವನ್ನು ನೀವು ರುಚಿಸಿ ನೋಡಬಹುದು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಗಂಭೀರವಾಗಿ ಅಲ್ಲೆಲ್ಲೂಯ. ಮುಂದೆ ಹೋಗ್ತೀರಿ? ಮುಂದೆ ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಈ ದೊಡ್ಡ ತುಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದು ನನಗೆ ಖಂಡಿತವಾಗಿ ಗೊತ್ತಿದೆ ಎಂದು ಉತ್ತರ ಕೊಟ್ಟನು. ನಾವಿಕರು ಅಬ್ಬಬ್ಬಬ್ಬ ಏನಾರ ಮಾಡಿ ಈ ನಾವೇನು ತಂದು ದಡಕ್ಕೆ ಬಂದು ಸೇರಿಸ್ಬೇಕಂತ ಅದು ಇದು ಪ್ರಯತ್ನ ಮಾಡಿದ್ರು. ಅವರು ಪ್ರಯತ್ನ ಮಾಡಿದ್ರು ಕೂಡ ಅದು ದಡಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಯೋನನನ್ನು ಎತ್ತಿ ಹಿಡಿತಾರೆ. ಎತ್ತಿ ಹಿಡಿದು ಆತನನ್ನು ಒಯ್ಯುವಾಗ, ಓ ಯೋನನ ದೇವರೇ, ನೋಡ್ರಿ ಅವ್ರು ಏನ್ ಮಾಡ್ತಾ ಇದ್ರು ಪ್ರೇಯರು? ಯಾರು ದಟ್ಸ್ ಅ ಪಾಯಿಂಟ್. ಅನ್ಯರು, ಯೋನನ ದೇವರೇ, ಈತನನ್ನು ಅಮಾಯಕನ ಪ್ರಾಣವನ್ನು ನಾವು ನೀರಿನಲ್ಲಿ ಹಾಕ್ತಾ ಇದ್ದೇವೆ, ಇವನ ರಕ್ತದೋಷ ನಮ್ಮ ಮೇಲೆ ಬರಬಾರ್ದಯ್ಯ ಎಂಬುದಾಗಿ ಹೇಳಿ ಆತನನ್ನು ಹೋಗಿವಾಗ ಹೇಳಿದ್ರೆ ನಿನ್ನ ಚಿತ್ತವೇ ನೆರವೇರಿತು ಎಂಬುದಾಗಿ ಹೇಳಿದ್ರು. ಏನಂತ ಹೇಳಿದ್ರು ಅನ್ಯರು? ನಿನ್ನ ಚಿತ್ತವೇ ನೆರವೇರಿದೆ, ಹಲ್ಲೆಲೂಯ ಎಂಬುದಾಗಿ ಆತನ ನೀರಿನಲ್ಲಿ ಹಾಕಿದ್ದ ಕೂಡಲೇ ಸಮುದ್ರವು ಶಾಂತವಾಯಿತು. ಎಲ್ಲರೂ ಹೇಳ್ತಿರಲ್ವಯ್ಯ, ಸಮುದ್ರವು ಸಂಪೂರ್ಣ ಶಾಂತವಾಯಿತು. ಆವಾಗ ಅವರಿಗೆ ಕನ್ಫರ್ಮ್ ಆಯಿತು, ಈ ಪ್ರವಾದಿ ತನ್ನ ಒಳ್ಳೆ ನಡತೆ ನಿಮಿತ್ತ ದೇವರು ಸತ್ಯ ದೇವರೆಂಬುದಾಗಿ ಸಾಬೀತು ಮಾಡಿ ಹೋಗಿದ್ದಾನೆ. ಹಲ್ಲೆಲೂಯ. ಇಸ್ ಇಟ್ ಕ್ಲಿಯರ್? ಎಲ್ಲ ಜನರು ಯಾರು ಈತನ ಹೆಸರನ್ನು? ಯೋನ ಅವಿಧೇಯನಾಗಿದ್ದಾನೆ. ಯೋನನ ಮೇಲೆ ಬಹಳಷ್ಟು ಆರೋಪ ಹೊರಿಸ್ತಾರೆ. ಹೌದು, ಆದರೆ ಯೋನನನ್ನು ಮೊದಲನೇದಾಗಿ ದೇವರ ವಾಕ್ಯ ಯಾರಿಗೆ ಪ್ರತ್ಯಕ್ಷವಾಯಿತು? ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಪ್ರಶ್ನೆ ಕೇಳುವಾಗ ನೀವೆಲ್ಲರೂ ಉತ್ತರ ಕೊಟ್ರೆ ಇಲ್ಲರಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಉತ್ತರ ಕೊಟ್ರೆ ಇಲ್ಲರಿಲ್ಲ. ಆದ್ರೇನು? ದೇವರ ವಾಕ್ಯ ಯೋನನಿಗೆ ಯಾಕೆ ಪ್ರತ್ಯಕ್ಷವಾಯಿತು? ಎಲ್ಲ ಓದಿದ್ದೇನೆ, ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ, ಅದರೊಳಗೆ ಆನ್ಸರ್ ಇದೆ. ಯೋನನಿಗೆ ಯಾಕೆ ಪ್ರತ್ಯಕ್ಷವಾಯಿತು? ವೆರಿ ಗುಡ್, ಎಕ್ಸಲೆಂಟ್. ಹೋಗುವಾಗ ನೀವು ಭೇಟಿಯಾಗಬೇಕವ. ಹಲ್ಲೆಲೂಯಾ, ವೆರಿ ಗುಡ್, ಒಳ್ಳೆ. ಯೋನನು ಯೆಹೋವನಲ್ಲಿ ಬಹು ಭಯಭಕ್ತಿ ಉಳ್ಳವನಾಗಿ ನಡ್ಕೊಳ್ಳತಕ್ಕಂಥವನು. ಇದು ವೆರಿ ಇಂಪಾರ್ಟೆಂಟ್ ರೀ.
ಭಕ್ತನಂತಿದೆ ನಿಮ್ಮಲ್ಲಿ, ಕರೆಕ್ಟ್ ಅದೇ ಶಬ್ದ ಕಿಂಗ್ ಜೇಮ್ಸ್ ಅಲ್ಲಿ ಏನಿದೆ, ಯೆಹೋವನಲ್ಲಿ ಬಹು ಭಯಭಕ್ತಿ ಉಳ್ಳವನಾಗಿರುವನು. ಹಲೋ, ಅವನು ದೇವರಿಗೆ ಅವಿಧೇಯನಾಗುವ ವ್ಯಕ್ತಿ ಅಲ್ಲ, ಅವನು ಪ್ರತಿಯೊಂದು ವಿಷಯದಲ್ಲಿ ವಿಧೇಯನಾಗುವ ಭಯಭಕ್ತಿ ಉಳ್ಳ ವ್ಯಕ್ತಿ ಆಗಿರೋದ್ರೆ ಯೆಹೋವನು. ಅಂದ್ರೆ ದೇವರ ವಾಕ್ಯ ಯಾರು? ಯೇಸು ಕ್ರಿಸ್ತನು ಯಾರಿಗೆ ಪ್ರತ್ಯಕ್ಷನಾದನು? ಯೆಹೋವನಲ್ರಿ. ದಟ್ಸ್ ಅ ಪಾಯಿಂಟ್ ಹಿಯರ್. ಅದಕ್ಕೆ ಅವಾಗಿಂದ ಏನು ಹೇಳ್ತಾ ಇದ್ದೇನೆ, ಎಲ್ಲಿದ್ರಿ ನೀವು? ಯೆಹೋವನ ವಾಕ್ಯವು ಪ್ರತ್ಯಕ್ಷವಾಗಿದೆ. ಯೆಹೋವ ಅನ್ನೋ ಪದ, ಬ್ರದರ್ ಸಿಸ್ಟರ್, ನಿಮ್ಮ ಬೈಬಲ್ ಯೆಹೋವ ಅಂತ ಪದ ಇದೆ. ಅದು ಆಕ್ಚುಲಿ ಕಿಂಗ್ ಜೇಮ್ಸ್ ತರ್ಜಮದಲ್ಲಿ ಕರ್ತನ ವಾಕ್ಯವು ಅಂತಿದೆ ನೇರವಾಗಿ. ಅಂದ್ರೆ ಯಾರ ವಾಕ್ಯ? ಯಾರ್ದೇನೋ ನನಗೇನು ಗೊತ್ತೈತಿ. ಹಲ್ಲೆಲೂಯಾ. ಕರ್ತನ ವಾಕ್ಯವು ನನಗೆ ಪ್ರತ್ಯಕ್ಷವಾಯ್ತು. ಅಂದ್ರೆ ಕರ್ತನ ವಾಕ್ಯ ಅಂದ್ರೆ ದೇವರ ವಾಕ್ಯ ಪ್ರತ್ಯಕ್ಷ ಅಂದ್ರೆ ಏನದು? ಹಲೋ, ಯಾರು ಪ್ರತ್ಯಕ್ಷರಾಗಿದ್ದಾರಲ್ಲಿ? ಆದಿಯಲ್ಲಿ ವಾಕ್ಯ ಇದ್ದನು, ಆ ವಾಕ್ಯ ದೇವರ ಬಳಿ ಇದ್ದನು, ಆ ವಾಕ್ಯವೇ ದೇವರಾಗಿದ್ದನು. ಆ ವಾಕ್ಯ ಯಾವ ವಾಕ್ಯ? ಯೋಹಾನ ಸ್ನಾನಿಕನು ಹೇಳಿದ್ದನಲ್ಲ, ಅದೇ ವಾಕ್ಯ. ಓಹ್, ಪ್ರೈಸ್ ದ ಲಾರ್ಡ್ ಜೀಸಸ್. ಯಾರಿಗೆ ದರ್ಶನ ಕೊಟ್ಟಿತ್ತು? ಯೋನನಿಗೆ ದರ್ಶನ ಕೊಟ್ಟು ಆತನ ಜೊತೆಲಿ ಮಾತಾಡ್ತೀವಿ. ಏನಂತ ಮಾತಾಡಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಯಾಕೆ ದರ್ಶನ ಕೊಟ್ಟಿದೆ ಅಂದ್ರೆ, ಯೋನನ್ ಎಂತವನ್ರಿ? ಎಲ್ಲ ಹೇಳ್ತೀರಿ. ಮೊದಲನೇದಾಗಿ ಯೋನ ಹೀಬ್ರಿಯನು. ಯಾರು ಆತನು? ಹೀಬ್ರಿಯರು ಯಾರ್ರಿ? ಅಬ್ರಾಮನ ಸಂತತಿ. ಇವರಿಗೆ ಹೀಬ್ರಿಯರು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಹೂದ್ಯರು ಅಂತ ಹೇಳ್ತಾರೆ. ಆಮೇಲೆ ಇಸ್ರಾಯೇಲಿ ಕೂಡ ಅಂತ ಹೇಳ್ತಾರೆ. ಮೊದಲನೇದಾಗಿ ಹೀಬ್ರಿಯರು, ಎರಡನೇದಾಗಿ ಇಸ್ರಾಯೇಲ್ ಜನಾಂಗವು, ಯಾಕೋಬನ ಸಂತತಿ, ಮೂರನೇದಾಗಿ ಯಹೂದ್ಯರು. ಈ ಮೂರು ಹೆಸರು ಇವ್ರದೇ. ಯಹೂದ್ಯರಂದ್ರು ಅವರೇ, ಹೀಬ್ರಿಯರಂದ್ರು ಅವರೇ, ಇಸ್ರಾಯೇಲರಂದ್ರೆ ಅವರೇ. ಈಗ ಆ ಇಸ್ರಾಯೇಲರು ವಿಶ್ವದ ಮೇಲೆ, ವಿಶ್ವದಲ್ಲಿರ್ತಕ್ಕಂಥ ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿ ನಿಂತಿದೆ. ಅದೇ ಇಸ್ರಾಯೇಲರ ದೇವರು ನಾವು ನಂಬುತ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಈಗ ಇಲ್ಲಿ ನಾವು ಈ ಟೆಕ್ಸ್ಟಲ್ಲಿ ಇವತ್ತು ಯೋನ ಯಾರು? ಯಾರು ಯೋನ? ಅಮಿತಾಯನ ಮಗನು. ಈತನು ಕೆಲಸ ಏನು? ಈತನು ಅದೇ ಇದರ ಕೆಲಸ ಏನು? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡ್ಕೊಳ್ಳತಕ್ಕಂಥ ನಿಜವಾದ ಆರಾಧಕನು. ಆರಾಧನ ಅಂದ್ರೆ ಇದೇ ರೀ. ಯೋನ ಅಂದ್ರೆ ಅರ್ಥ ಏನ್ರಿ? ಯೋನ, JONAH. ಯೋನ ಅಂದ್ರೆ ಅರ್ಥ ಏನ್ರಿ? ಪ್ರೈಸ್ ಲಾರ್ಡ್ ಜೀಸಸ್. ದಯಮಾಡಿ ಎಲ್ಲರೂ ಬರ್ಕೊಳ್ತಾ ಇದ್ರಿ. ನಿಮ್ಮ ಉಪಕರಣ ಜೀವನದಾಗಿ ಮರಿದಲ್ಲಿ ನೀವು ಎಷ್ಟು ಸಲ ಬರ್ಕೊಳ್ತಾ ಇದ್ರಿ. ಹಲ್ಲೆಲೂಯಾ. ಇಲ್ಲಿ ಯಾರು ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡೋ ಹೊಲದಾಗ ಬಂದಿಲ್ಲ ನಾವೆಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಯೋನ ಅಂದರೆ ಹೆಸರೇನ್ರಿ? ಅರ್ಥ ಪಾರಿವಾಳ. ಏನಂತ ಅರ್ಥ? ಪಾರಿವಾಳ. ಪಾರಿವಾಳ ಎದಕ್ಕೆ ಸೂಚನೆ? ಹಲ್ಲೆಲೂಯಾ. ಶಾಂತಿ, ಪವಿತ್ರಾತ್ಮಕ್ಕೆ. ಶಾಂತಿ, ಪವಿತ್ರಾತ್ಮ ಮತ್ತು ನಿಷ್ಕಪಟ. ಪಾರಿವಾಳಗೆ ಏನಿರೋದಿಲ್ಲ? ಪಾರಿವಾಳಗೆ ಏನಿರೋದಿಲ್ಲ? ಮಾಂಸಾಹಾರ ಇರೋದಿಲ್ಲ ಅದು. ಹಲೋ, ಪಾರಿವಾಳ ಬೇರೆ, ಪಿಜನ್ ಬೇರೆ, ಬೆಳವಕ್ಕಿ ಬೇರೆ. ಪಾರಿವಾಳ ಮಾಂಸ ತಿನ್ನೋದಿಲ್ಲ, ಹುಳಗಳು ತಿನ್ನೋದಿಲ್ಲ. ಅದಕ್ಕೆ ಪಿತ್ತರಸ ಇರೋದಿಲ್ಲ. ಅದು ಕಾಳು ಮಾತ್ರ ತಿಂತದದು. ಪ್ರೈಸ್ ಲಾರ್ಡ್ ಜೀಸಸ್. ಕಾಳನ್ನು ಮಾತ್ರ ಜೀರ್ಣ. ಅದಕ್ಕಾಗಿ ಅದು ನಿಷ್ಕಪಟವುಳ್ಳ, ಸಾತ್ವಿಕವುಳ್ಳ ಪ್ರಾಣಿ. ಎಂಥ ಪ್ರಾಣಿ? ಎಂಥ ಪಕ್ಷಿ ಅದು? ಸಾತ್ವಿಕ, ನಿಷ್ಕಪಟವುಳ್ಳ ಪಕ್ಷಿ. ಆದ ಕಾರಣ ಯೋನನ ಹೆಸರಿನ ಅರ್ಥ ಅದಾಗಿದೆ. ಎರಡನೇದಾಗಿ ಯೋನನು ದೇವಜನಾಂಗಕ್ಕೆ ಸಂಬಂಧಪಟ್ಟಿದ್ದವನು. ಯಾವ ಜನಾಂಗಕ್ಕೆ? ದೇವಜನಾಂಗ ಅಂದ್ರೆ ಯಾರು? ಹೀಬ್ರಿಯರು, ಯಹೂದ್ಯರು, ಇಸ್ರಾಯೇಲರು. ಅದಕ್ಕೆ ಹೇಳ್ತಾ ಇದ್ದಾನೆ ಐ ಆಮ್ ಹೀಬ್ರೂ ಎಂಬುದಾಗಿ ಹೇಳ್ತಾನೆ ಅದನ್ನು. ಮತ್ತು ನೀನು ಏನು ಕೆಲಸ ಮಾಡೋಣಂದ್ರೆ, ನಾನು ಆತನ ಕೆಲಸ ಏನಂತ ಗೊತ್ತಿದೆ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡ್ಕೊಳ್ಳೋದೇ ನನ್ನ ಕೆಲಸ ಎಂಬುದಾಗಿ ಹೇಳ್ತಾನೆ. ಅಂದರೆ ನನ್ನ ಸೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಇಂಥ ಕಾರ್ಯವು ಇಲ್ಲಿ ಈತನ ನೋಡು. ಅಂದ್ರೆ ಈತನು ಯಾರು, ಎಂಥವನು, ಏನು ಮಾಡೋನು ಎಂಬುದಾಗಿ. ಅಷ್ಟೇ ಅಲ್ಲದೆ ಈತನು ದೇವರ ಆ ಕರ್ತನಾದ ಯೆಹೋವನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕೊಡಲು ಕೂಡ ಹೇಸುವುದಿಲ್ಲ. ಕನ್ನಡದಲ್ಲಿ ಏನು ಮಾಡೋದಿಲ್ಲ? ಮುಜುಗರ ಪಡೋದಿಲ್ಲ. ಅಚ್ಚ ಕನ್ನಡದಲ್ಲಿ ಹಿಂಜರಿ, ಹೇಸುವುದಿಲ್ಲ. ಹಲ್ಲೆಲೂಯಾ. ತನ್ನ ಪ್ರಾಣವನ್ನು ಕೂಡ ಹಿಂತೆಗೆಯುವುದಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಮುಜುಗರ ಪಡೋದಿಲ್ಲ. ಅದೇನಾರು ಪಡ್ತಾನೆ ಇಲ್ಲ ಮುಂದೆ ಹೋಗೋನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಏನು ಇಂಥ ಒಂದು ಸಾಹಸಿ ಆತನೆ. ಅಂತ ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರೋಣ.
ಇಂಥ ಒಂದು ಸಾಹಸಿ. ಮತ್ತು ಈ ಒಂದು ಪೂರ ನಾವೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ನೋಡಿದೆ. ನಂಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಈ ನಾವೆಯಲ್ಲಿ ಎಲ್ಲರೂ ನಾವೇ ಎದ್ದು ಬೀಸಾಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ, ಎಲ್ಲ ಕಡಿತದೆ, ಎಲ್ಲ ಮಾಡ್ತದೆ, ಪೂರ ಭೂಕಂಪ ಮಾಡಿಬಿಟ್ಟಿದೆ. ಏನು ಮಾಡಿಬಿಟ್ಟಿದೆ? ನೀರು ಕದಲಿಸಿ ನಾವೇನು ಮುರಿಯುವಂಥ ಸ್ಥಿತಿ ಬಂದಿರುವಾಗ ಎಲ್ಲ ಜನರಲ್ಲಿ ಒಂದು ಕಾರ್ಯ ಉಂಟಾಯಿತು. ಅದೇನು ಕೈಯಲ್ಲಿ ಎತ್ತಿರ್ತೀವಿ, ಮೊದಲು ಕೈ ಎತ್ತಿರಿ. ಎಲ್ಲ ಜನರಲ್ಲಿ ಒಂದು ಕಾರ್ಯ ಉಂಟು. ಪ್ರತಿಯೊಬ್ಬನು ಒಂದು ಕೆಲಸ ಮಾಡಿದ. ಅದರೊಳಗೆ ಏನು ಮಾಡಿದೆ ಹೇಳ್ರಿ? ಎಸ್, ಪ್ರೈಸ್ ಲಾರ್ಡ್. ಹೋಗುವ ಖಂಡಿತವಾಗಿ ಭೇಟಿ ಆಗಬೇಕು ಅವನಿ. ಹಲ್ಲೆಲೂಯಾ. ತಮ್ಮ ತಮ್ಮ ದೇವರುಗಳಿಗೆ ಅವ್ರು ಏನು ಮಾಡಿದರು? ಸಂಕಟ ಬಂದಾಗ ಅನ್ಯ ಜನರು, ಅಂದರೆ ದೇವಜನರಲ್ಲ, ಅನ್ಯ ಜನರಾಗಿರುವವರು ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ಟರು, ಕೂಗಿದ್ರು, ಪ್ರಾರ್ಥನೆ ಮಾಡಿದರು. ಅಯ್ಯೋ, ಅವರವರ ದೇವರುಗಳಿಗೆ ಪ್ರಾರ್ಥನೆ ಮಾಡಿದರು. ಆದರೂ ನಾವೇನಾಯಿತು? ನಿಲ್ಲಲಿಲ್ಲ. ಆದರೂ ಅವರ ದೇವರುಗಳನ್ನು ಪ್ರಾರ್ಥನೆ ಮಾಡೋದು ಬಿಟ್ರ? ಅವರವರ ದೇವರುಗಳಿಗೆ ಕೂಗುತ್ತಾ ಇದ್ರೆ, ಮೊರೆ ಇಡ್ತಾ ಇದ್ರೆ, ನಾವೆಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದು ತೆಗೆದು ಹೋಗಿತೀನಿ ನಾನು. ಅಲ್ಲೆಲ್ಲ ನಾವೆಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದು ಹೊರಗೆ ಹೋಗ್ತಾ ಇದ್ರು. ಏನು ಹೋಗಿದ್ರು? ಅಯ್ಯೋ, ಎಲ್ಲ ಡ್ರೆಸ್ಗಳೆಲ್ಲ ಅದಾವ ಅದ್ರೊಳಗೆ, ಇದು ಹೋಗಿಲಿ ದೇವರೇ ಇಲ್ಲ, ಒಗಿಯೋದು ಹೊರಗೆ. ಅಯ್ಯೋ, ಡ್ರೆಸ್ಗಳೆಲ್ಲ ಇದ್ರೊಳಗೆ ಅದಾವ, ಟೈರ್ ಹೋಗಿರುತ್ತೆ. ಹೋಗಿದೆ ಪಾಪ. ಇನ್ನೊಬ್ಬನು ಏನೇನು ಅದಾವ ಎಲ್ಲ ವಸ್ತುಗಳು, ಲಗೇಜ್ ಎಲ್ಲ ಅದಾವ, ಒಳ್ಳೆ ಒಳ್ಳೆ ಪ್ರಾಣ ಬೇಕೋ, ವಸ್ತುಗಳು ಬೇಕೋ, ರಕ್ಷಣೆ ಬೇಕೋ ನಿಮಗೆ? ಅವ್ವನೂ ಬೇಕು, ಭೂವನೂ ಬೇಕಂದ್ರೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ. ಯಾವುದು ಆದರೆ ಒಂದು ಬಿಡಬೇಕು, ಆವಾಗ ರಕ್ಷಣೆ. ಆವಾಗ ಎಲ್ಲ ಬೆಲೆ ಬಾಳಿನ ವಸ್ತುಗಳು, ಅವ್ರ ಲಗೇಜ್ಗಳೆಲ್ಲ ತೆಗೆದು ಹೋಗಿತ್ತಾ ಇದ್ದಾರೆ. ಯಾಕಂದ್ರೆ ನಾವೇನಾಗಬೇಕಂತೇಳಿ? ಹಗುರವಾಗಬೇಕಂತೇಳಿ. ಹಗುರವಾಗಿದ್ರು ಕೂಡ ಇದು ತಾಳಿಕ್ಕಾಗ್ತಲ್ಲ, ಭಯಂಕರವಾಗಿ ಗದರಿಸ್ತಾ ಇದೆ. ಅಲ್ಲಿ ಕ್ಯಾಪ್ಟನ್ ಎಲ್ಲರೂ ಹೋಗಿ ಎಲ್ಲರೂ ಹೇಳ್ತಾರೆ, ಎಲ್ಲ ಪ್ರೇಯರ್ ಮಾಡ್ರಿ ಬಾ, ಎಲ್ಲರೂ ಏನು ಮಾಡ್ರಿ? ಮೊರೆ ಇಡ್ರಿ. ಅವ್ರಿಗೆ ಹೇಳಲಿಕ್ಕೆ ಮುಂಚೆನೇ ಅವರೇ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಹಲೋ, ನಾವು ಸಂಕಟ ಬಂದಾಗ ನಮ್ಮ ನಿಜವಾದ ದೇವರು, ಜೀವಳ ದೇವರಿಗೆ ನಾವು ಮೊರೆ ಇಡ್ತಾ ಇದ್ದೇವ? ಅಲ್ಲೆಲ್ಲೂಯ್ಯ. ನಾವು ಮೊರೆ ಇಡ್ತಾ ಇದ್ದೇವ? ಫೋನ್ ಮಾಡ್ತೀವಿ ನಾವು, ಡಾಲ್ ಬೇ ಪೈಸಾ ಮೇರೆ ಅಕೌಂಟ್ ಮೇ. ಅಲ್ಲೆಲ್ಲೂಯ್ಯ. ಕಷ್ಟ ಸಂಕಟ ಬಂದಾಗ ಕರೆನ್ಸಿ ಹಾಕ, ದೇವ್ರ ಕಡೆ ಪ್ರೇಯರ್ ಮಾಡೋದಿಲ್ಲ. ಪ್ರೈಜ್ಲೋಡೆ. ಕಷ್ಟ ಸಂಕಟ ಬಂದಾಗ ನನ್ನ ಡ್ರೆಸ್ಗಳಿಗೆ ದುಡ್ಡು ಹಾಕ ಅಂತೇಳಿ ಏನು ಬಂದಾಗ ನಾವು ಎಲ್ಲ ಬೇರೆಯವ್ರ ಕಡೆ ರುಬಾಬಿಂದ ಹಾಕ್ಸ್ಕೊಳಕ್ಕೆ ಹೋಗ್ತೀವಿ. ಆದರೆ ದೇವ್ರನ್ನ ಪ್ರಾರ್ಥನೆ ಮಾಡ್ತೇವೆ ಸಂಕಟ ಬಂದಾಗ. ಯಾರ್ಯಾರು ನಮಗೆ ಸಹಾಯ ಮಾಡ್ತಂತ ಅವ್ರ ಕಡೆ ನೋಡ್ತೇವೆ. ಇವತ್ತಿಂದ ನಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕು? ಜೀವವುಳ್ಳ ದೇವರಾದ ಕರ್ತನಾದ ಯೇಸುವಿನ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಎಲ್ಲರೂ ಹೇಳ್ತಿರಲ್ವಯ್ಯ? ಅದಕ್ಕಾಗಿ ಇವರೆಲ್ಲರೂ ದೇವರನ್ನು ಕೂಗುತ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಅವರವರ ದೇವರುಗಳನ್ನು ಕೂಗುತ್ತಾ ಇದ್ರೆ ಸಮುದ್ರ ಶಾಂತವಾಯ್ತಾ? ಹಲೋ, ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲ. ಆದರೆ ಅವರು ದೇವರನ್ನು ಕೂಗುದು ಬಿಟ್ರಾ? ಇಲ್ಲ, ಅವರು ಕೂಗುತ್ತಲೇ ಇದ್ದಾರೆ. ಆದರೆ ಕ್ಯಾಪ್ಟನ್ ಏನು ಮಾಡ್ತಾನೆ? ಕ್ಯಾಪ್ಟನ್ಗೆ ಏನೋ ಒಂದು ಪ್ರೇರೇಪಣೆ ಆಯ್ತು. ಇದರೊಳಗೆ ಯಾರಾದರೆ ಮಿಸ್ ಆಗಿರ ಅಂತೇಳಿ ಎಲ್ಲ ಕಡೆ ಹುಡುಕಾಡ್ತಾ ಹೋಗ್ತಿರ್ತಾನೆ. ಹುಡುಕಾಡ್ತಾ ಎಲ್ಲ ಕಡೆ ಎಲ್ಲರೂ ಬಂದು ಮೇಲೆ ಕೂಗಾದ್ರೆ, ಎಲ್ಲರೂ ಹೋಗಿಕತ್ತಾರೆ, ಎಲ್ಲರೂ ದಾರ ಹಿಡ್ಕೊಂಡಿದ್ದಾರೆ, ಎಲ್ಲರೂ ಕಂಬ ಹಿಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಒಬ್ಬನು ಗೂಟ ಹಿಡ್ಕೊಂಡಿದ್ದಾನೆ, ಒಬ್ಬನು ಟಾಯ್ನ್ ಹಿಡ್ಕೊಂಡಿದ್ದಾನೆ, ಒಬ್ಬನು ಬಟ್ಟೆ ಹಿಡ್ಕೊಂಡಿದ್ದಾನೆ, ಒಬ್ಬನು ಏನೇ ಹಿಡ್ಕೊಂಡು ನಿಂತು. ಯಾಕಂದರೆ ಎಲ್ಲ ಎತ್ತೆತ್ತು ಹೋಗಿತ್ತಾ ಇದೆ ಎಲ್ಲರೂ. ಒಬ್ಬರು ಮನುಷ್ಯರು ಹಿಡ್ಕೊಂಡಿದ್ದಾರೆ, ಅವ್ರು ಇವ್ರು ಹಿಡ್ಕೊಂಡಿದ್ರೆ ಜಗ್ಗೇಡ ಆಗ್ತಾ ಇದೆ, ಎಲ್ಲ ಆಗ್ತದೆ. ಆ ಸಮಯದಲ್ಲಿ ಈ ಎಂತೆಲ್ಲ ಗೊಂದಲದಲ್ಲಿ ಕೂಡ ಕ್ಯಾಪ್ಟನ್ ಅಂದರೆ ನಾವಿಕ, ನಾವೇ ನಾಯಕನು. ಆ ನಾವೇ ನಾಯಕರು ಹುಡುಕುತ್ತಾ ಕೂತ್ಕೊಳ್ಳಿ. ಕೆಳಗೆ ಇಂಥ ದೊಡ್ಡ ತೂಫಾನ್ ಆಗ್ತಿದ್ರು ಒಂದು ಮನುಷ್ಯ ಹೆಂಗೆ ಮಲ್ಕೊಂಡನಂದ್ರೆ, ಅಲ್ಲೆಲ್ಲೂಯ್ಯ. ಎಲ್ಲರೂ ಹೇಳ್ತಿರಲ್ವಯ್ಯ? ಐ ವಾಂಟ್ ಟು ಸಿ ಸಮಥಿಂಗ್ ಗುಡ್ ಥಿಂಗ್ಸ್ ಇನ್ ದ ಬೈಬಲ್ ಯಾರ್. ಅಲ್ಲೆಲ್ಲೂಯ್ಯ. ಈ ಮನುಷ್ಯ ಇಂಗ್ಲೀಷ್ ಬೈಬಲ್ ಹೇಳುತ್ತೆ ಸ್ಲೀಪರ್, ಗಾಢ ನಿದ್ರೆಯಿಂದ ಗುರ್ರ ಮಲಗ್ತಾನೆ. ಅವನಿಗೆ ಹೆಂಗೆ ಊದಿಗೆ ಹೇಳಿದ್ರು, ಹೆಂಗೆ ಉಳ್ಳಾಡಿದ್ರು. ಆ ಒಂದು ಯಾವುದೋ ಒಂದು ದಾರ ಹಿಡ್ಕೊಂಡು ಗೊತ್ತಿಲ್ಲ ನನಗೆ, ಯಾವುದೋ ಕಂಬಳ ಅದೇ ಹಿಡ್ಕೊಂಡು ಉಳ್ಳಾಡ್ತಾ ಇದ್ರೆ ಅಲ್ಲೇ ನಿಧಿ ಮಾಡ್ತಾನೆ. ಆದರೆ ಅವನು ಹೇಳ್ತಾ ಇಲ್ಲ. ಯಾರು ಹೇಳ್ತಾ ಇಲ್ಲ? ಯೋನ. ಎಲ್ಲರೂ ಹೇಳ್ತಿರಲ್ವಯ್ಯ? ಏನಾರು ನೆನಪು ಬಂತು ನಿಮಗೆ? ಹಲ್ಲೆಲೂಯಾ. ಯಾರ್ಯಾರಿಗೆ ನಿದ್ದೆ ಸರಿ ಬರೋದಿಲ್ಲವೋ, ನೀವು ಕರ್ತನಿಗೆ ಭಯಪಟ್ಟು ದೇವರಲ್ಲಿ ಭಯಭಕ್ತಿಯುಳ್ಳರಾಗಿದ್ದರೆ ಎಂಥ ಸಂಕಟದಲ್ಲಿದ್ದು ಕೂಡ ನಿಮಗೆ ಒಳ್ಳೆ ನಿದ್ದೆ ಕೊಡ್ತಾನೆ ದೇವರು. ಮಿರಾಕ್ಯುಲಸ್. ಲೋಕದಲ್ಲಿ ನಿಮಗೆ ಶ್ರಮೆ ಸಂಕಟ ಹೌದು, ಆದರೆ ನಾನು ಲೋಕವನ್ನು ಜಯಿಸಿದ ಎಂಬುದ ಯೇಸು ಹೇಳ್ತಾ ಇದ್ದಾನೆ. ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕದಲ್ಲಿ ಎಷ್ಟೋ ಸಂಕಟ ಬಂದರೆ ಹೆಂಗೆ ಮಲ್ಕೊಂಡಿದ್ದಾನೆ? ಯಾರ್ದು ಲಪಡ ಆಯ್ತ್ರಿ? ಲಪಡ ಅವನೇ ಹೆಂಗೆ ಮಲ್ಕೊಂಡಿದ್ದಾನೆ? ಯೋನನೇ ಮಸ್ತ್ ಗಾಢನಿದ್ರೆ ಗುರ್ರ ಅಂದ್ರೆ ಇವನು ಸಿಟ್ಟು ಬಂದು ಎಬ್ಬಿಸಿದ. ಹೇ ಹೇಳ ನೀನು ಅಂತ ಹೇಳಿದ.
ಅವನಿಗೆ ಎಬ್ಸಿದ್ದು ಸಾವಕಾಶ. ಅಷ್ಟು ದೊಡ್ಡ ಇದು ಕದಲ್ತಾ ಇದ್ದಾರೆ ಹೇಳಿಲ್ಲ. ಎಷ್ಟು ಖತರ್ನಾಕ್ ಕದಲಿಸಿರ್ಬೋದು. ಬೆಳಗ್ಗೆ ಮಕ್ಕಳು ಹೇಳ್ತಾರೇನ್ರಿ, ಹೊಡೆದ್ರು ಎಬ್ಸೋದಿಲ್ಲ. ನಿಂದ್ರೆ ಸ್ವಲ್ಪ ಮಲ್ಕೋ, ಸಂಡೆ ಐತಿ ಇವತ್ತು ಅಂತೇಳಿ ಟಕ್ಕ ಸಂಡೆ ಐತಿ ಅದಲ್ಲ. ಇವತ್ತು ಸಂಡೆ ಐತಿ ಸುಮ್ಮನೆ ಎಬ್ಸ್ಕೊಂಡು ನೀವು. ಇವನಿಗೆ ಸಂಡೆ ಇಲ್ಲ. ಇವನಿಗೆ ಎಷ್ಟು ಎಬ್ಸಿದ್ರು, ಅವನಿಗೆ ಎಷ್ಟು ಕದಲಿಸಿ ಎಬ್ಸಿದ ಕೂಡಲೇ ಎದ್ರು. ಏನೋ ನಿದ್ದೆ ಬಾಕನೆ, ಇಂಗ್ಲೀಷ್ ಯು ಸ್ಲೀಪರ್ ನಿದ್ದೆ ಬಾಕನೆ, తెలుగులో బాగుంది. ಓಯ್ ನಿದ್ರಬೋತೋಡ ಅಂದರೆ ನಿದ್ದೆ ಬಾಕದವನೇ. ಏನು ನಿನ್ನ ಅರ್ಥ? ವಾಟ್ ಡೂ ಯು ಮೀನ್? ಕ್ಯಾ ಸಮಜಾತು ಐಸಾ ಸೋಯಸೋತು? ಇಂಗ್ಲೀಷ್ ವಾಟ್ ಡೂ ಯು ಮೀನ್ ಸ್ಲೀಪರ್ ಅಂತ ಹೇಳ್ತಾನೆ. ಆತನ ಎದ್ದು ವಾಟ್ಸಪ್ ಬಡಿ ಹಲ್ಲೆಲೂಯ ಏನು ಕದಲ್ತಾ ಇದೆ ಪೂರ. ನಾವೆಲ್ಲ ಗಡಗಡ ಕದಲ್ತಾ ಇದೆ. ಏನಾಯ್ತಪ್ಪ? ಅವ್ನಿಗೆ ಗೊತ್ತಿದೆ ಸಮುದ್ರದಲ್ಲಿ ನಾವೇ ಅಳಗಾಡ್ತಾ ಇದ್ದೆ ಅಂತ ಎಲ್ಲರಿಗೂ ಗೊತ್ತಿದೆ, ಜನರಲ್ಲ ಅದೆಲ್ಲ. ಆದರೆ ಇದು ಭಯಂಕರವಾಗಿ ಕದಲ್ತಾ ಇದೆ. ಆದರೆ ಏನಾಗ್ತೀವಪ್ಪ, ಎದ್ದೇಳು ನೀನು ಅಂತ ಹೇಳ್ತಾನೆ. ಎದ್ದೇಳು ನೀನು ಅಂದರೆ ಆಯಿತು, ನಿನ್ನ ದೇವರಿಗೆ ನೀನು ಏನು ಮಾಡು. ಯಾರು ಹೇಳ್ತಾ ಇದ್ದಾರೆ? ಅನ್ಯ ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ, ನಿಮ್ಮ ದೇವ್ರನ್ನ ಪ್ರಾರ್ಥನೆ ಮಾಡ್ರಿ ಅಂತೇಳಿ. ಒಬ್ರಿಗೆ ಆರಾಮಿಲ್ಲಾಗಿತ್ತು. ನೀವು ನೋಡ್ರಿ, ಯಾರಾದರೂ ಆರಾಮಿಲ್ಲದಿದ್ದರೆ ಕ್ರಿಶ್ಚಿಯನ್ ಜನಗೆ, ಸಿಸ್ಟರ್ ನಿಮ್ಮ ಜೀಸಸ್ ಹತ್ರ ಪ್ರೇಯರ್ ಮಾಡ್ರಿ ಅಂತ ಎಷ್ಟು ಜನ ಕೇಳಿರೇನಿಲ್ಲ? ಹಲ್ಲೆಲೂಯಾ. ಎಸ್ ಸಿಸ್ಟರ್, ನಾವು ಮಾಡ್ತೀವಿ ರೀ ಪ್ರಾರ್ಥನೆ ಅಂತೇಳಿ. ಎಷ್ಟು ಜನ ಮಾಡ್ತಾ ಇದ್ದೀವಿ? ಎಸ್, ಎಲ್ಲರೂ ಮಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಅವ್ರು ಯಾಕೆ ಕೇಳ್ತಾ ಇದ್ದಾರೆ? ಅವ್ರಿಗೆ ಗೊತ್ತಿದೆ ನೀವು ನಂಬಿರುವಂಥ ದೇವರು ಪ್ರಾರ್ಥನೆ ಕೇಳುವ ದೇವರು, ಉತ್ತರ ಕೊಡುವ ದೇವರು, ಜೀವ ಉಳ್ಳ ದೇವರೆಂಬುದಾಗಿ. ಹಲ್ಲೆಲೂಯಾ. ಆಮೇಲೆ ಬಂದು ಎದ್ದೇಳು, ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು. ಒಂದು ವೇಳೆ ದೇವರು ನಮ್ಮನ್ನು ರಕ್ಷಿಸಾನು ಅಂದರೆ ತಮ್ಮ ರಕ್ಷಣೆಗಾಗಿ ಪ್ರಾರ್ಥನೆ. ಆವಾಗ ಇದ್ರೆ ಚಲೋ ಜಾಯಿದ್ರೆ ಎಲ್ಲ ಮೇಲೆ ಬಂದ ಕೂಡಲೇ ಅಷ್ಟಕ್ಕೆ ಸುಮ್ಮನಿಲ್ಲ, ಇನ್ನೂ ಜೋರಾಗ್ತಾ ಇದೆ. ಏನಾಗ್ತಾ ಇದೆ? ಇದು ತುಫಾನು, ಏನದು ಬಿರುಗಾಳಿಯಿಂದ ಪೂರ ಎತ್ತಿ ಹೋಗ್ತಾ ಇದೆ. ಯಾರನ್ನು? ನಾವೇನು ಮುರಿಯುವಂಥ ಸ್ಥಿತಿ ಬಂದಿದೆ. ಇನ್ನೂ ಜೋರಾಗಿದ್ದ ಕೂಡಲೇ ಅವಾಗ ಕ್ಯಾಪ್ಟನ್ ಒಂದು ಕೆಲಸ ಮಾಡಿದೆ. ಕ್ಯಾಪ್ಟನ್ ಎಲ್ಲ ರೀತಿ ಮಾಡಿದೆ. ಎಲ್ಲ ಚೀಟಿ ಹಾಕ್ರಪ್ಪ, ಎಲ್ಲ ಹೆಸರು ಬರ್ರಿ. ಪುಲ್ಲಯ್ಯ, ಎಲ್ಲಯ್ಯ, ಕಾಂತಮ್ಮ, ಚೆನ್ನಮ್ಮ, ಎಲ್ಲರ ಹೆಸರು, ಮತ್ತು ಯೋನ, ಸುವಾರ್ತಮ್ಮ, ಸುವಾಲಮ್ಮ, ಗಯ್ಯಾಲಮ್ಮ, ಮತ್ತು ಮಾರ್ತಮ್ಮ, ಮರಿಯಮ್ಮ, ರೋಜಿ, ಗೂಜಿ, ಎಲ್ಲರೂ ಮೋಜಿ, ಎಲ್ಲ ಅದು ಪ್ರೀತಿ ಅಂತ ಕರೆಯುವ ಹೆಸರುಗಳು, ಎಲ್ಲ ಹೆಸರುಗಳು ಬರೆದು ಎಲ್ಲ ಇಷ್ಟು ದೊಡ್ಡ ಚೀಟಿ ಮಾಡಿ ಅದರೊಳಗೆ ಒಗೆದು ಕೂಡಲೇ ಆ ಚೀಟಿ ಅದರೊಳಗೆ ಯೋನನ ಬರೆದೆ. ಯೋನನ ಹಾಕಿ ಕೈ ತೆಗೆದು ಇಂಥ ಹುಡುಗಿ ಬಂದು, ನಾ ಬೇರೆದೇ ಅಲ್ಲ, ನಾನು ಒಂದು ಇದು ಹುಡುಗಿ ತೊಗೊಂಡು ಬಂದು ಆ ಚೀಟಿ ತೆಗೆದು ಕೂಡಲೇ ಯೋನ ಅಂತ ಹೆಸರು ಬಿತ್ತು. ಯಾರ ಮೇಲೆ ಬಿತ್ತದು? ಯೋನ. ಹೇ ಯೋನ, ಹೂ ಇಸ್ ದಿಸ್ ಯೋನ ನೋಡಿದ್ರು. ನೋಡಿದ ಕೂಡಲೇ ಯೋನ, ಐ ಆಮ್ ದ ಯೋನ, ನಾನೇ ಕೆಳಗಿದೆ ಯೋನ. ಹೇ ಯೋನ, ಅವ್ರು ಹೇಳ್ತಾರೆ, ಇದು ಯಾರ ಕಾರಣದಿಂದ ಇದೆಲ್ಲ ಆಯ್ತು ಎಂಬುದಾಗಿ ಕೇಳ್ತಾರೆ. ಭಾಳ ಜಾಗ್ರತೆ ಕೇಳ್ತೀರಿ. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೇನೆ, ದೇವ ಜನರಿಗೆ ಸಂಕಟದಲ್ಲಿ ಕೂಡ ಗಾಢ ನಿದ್ರೆಯನ್ನು ಕೊಡ್ತಾನೆ ದೇವರು, ಸುಖ ನಿದ್ರೆಯನ್ನು ಕೊಡ್ತಾನೆ. ಕೊರೋನಾ ತಾಂಡವಾಡಿತ್ತು ನಮ್ಮ ದೇಶದಲ್ಲಿ. ಆದರೂ ದೇವಜನರಾದ ನಾವು ಆರೋಗ್ಯವಾಗಿ ದೇವರನ್ನು ಸ್ತೋತ್ರ ಮಾಡ್ತಾ ಕೊಂಡಾಡ್ತಾ, ಯಾವ ಆಹಾರದ ಕೊರತೆ ಇಲ್ಲದೆ, ಯಾವ ಕೇಡು ನಮಗೆ ಸಂಭವಿಸಿದಂತೆ ದೇವರು ನಮ್ಮನ್ನು ಕಾಪಾಡ್ತಾ ಬಂದಿದ್ದಾನೆ. ಅದರಲ್ಲಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ನಾನು ಕೂಡ ಯಾವ ಡೋಸ್ ತೊಗೊಂಡಿಲ್ಲ, ಯಾವ ಫಸ್ಟ್ ಡೋಸ್ ತೊಗೊಂಡಿಲ್ಲ, ಯಾವ ಸೆಕೆಂಡ್ ಡೋಸ್ ತೊಗೊಂಡಿಲ್ಲ. ಈಗೋ ಜೀವಂತವಾಗಿ ಆ ದೇವರ ಸಾಕ್ಷಿ ಮೂಲಕವಾಗಿ ಇಲ್ಲಿ ನಾನು ನಿಂತಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಕೊರೋನಾ ಇದ್ದವ್ರಿಗೆ ಹೋಗಿ ಸೇವೆ ಮಾಡಿದ್ದೇವೆ, ಅವ್ರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟಿದ್ದೇವೆ, ಅವ್ರಿಗೆ ಬೇಕಾದ ಅಗತ್ಯಗಳ ವಸ್ತುಗಳನ್ನು ಕೊಟ್ಟಿದ್ದೇವೆ. ಆದರೆ ನಮಗೆ ಕೊರೋನಾ ಮುಟ್ಟಿಲ್ಲ. ಅಂಥ ದೇವರು ನೀವು ನಂಬಿರ್ತಕ್ಕಂಥ ದೇವರು. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಈತನ ಮೇಲೆ ಚೀಟಿ ಬಿದ್ದಿರುವಾಗ ಭಾಳ ಜಾಗ್ರತೆ ಕೇಳ್ಕೊತೀರಿ ಒಂದೊಂದಾಗಿ. ಈತನ ಹೆಸರ ಮೇಲೆ ಚೀಟಿ ಬಿದ್ದಾಗ ಈತನ ಕೇಳ್ತಾರೆ. ಎಷ್ಟು ಪ್ರಶ್ನೆ ನೋಡಿ ಹೆಂಗಿದೆ, ಓದ್ತೀರಾ ಮಾತನು. ಈತನ ಹೆಸರಿನಲ್ಲಿ ಚೀಟಿ ಬಂದಾಗ ಆತನಿಗೆ ಕೇಳುವ ಪ್ರಶ್ನೆಗಳು ಬಹಳ ಆಶ್ಚರ್ಯಕರವಾಗಿದೆ. ಜಾಗ್ರತೆಯಿಂದ ನೋಡ್ತೀರಿ. ಆಗ 8ನೇ ವಚನ, ದೆನ್ ದೇ ಸೆಡ್ ಟು ಹಿಮ್, ಪ್ಲೀಸ್ ಟೆಲ್ ಅಸ್, ದಯವಿಟ್ಟು ಹೇಳು, ಈ ಸಂಕಟಕ್ಕೆ ಕಾರಣ ಏನಾಗಿದೆ? ನಮ್ಮ ಮೇಲೆ ಬಂದಿರುವ, ಯಾರ ಮೇಲೆ? ನಮ್ಮೆಲ್ಲರ ಮೇಲೆ ಬಂದಿರುವ ಸಂಕಟಕ್ಕೆ ಕಾರಣ ಏನಾಗಿದೆ? ನಂಬರ್ 1. ನಂಬರ್ 2, ನಿನ್ನ ಕೆಲಸವೇನು? ನಂಬರ್ 3, ನೀನು ಯಾವ ದೇಶ, ಅಲ್ಲಿಂದ ಬಂದವನು? ನಂಬರ್ 4, ನೀನು ಯಾವ ದೇಶದವನು? ನಂಬರ್ 5, ನೀನು ಯಾವ ಜನಾಂಗದವನು ಎಂದು ಕೇಳ್ತಾರೆ ಆತನಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಆತನು ಈ ರೀತಿಯಲ್ಲಿ ಹೇಳ್ಬೋದಿತ್ತು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆತನು ಭಾಳ ಚೆನ್ನಾಗಿ ಉತ್ತರ ಕೊಡ್ತಾನೆ. ಐ ಆಮ್ ಹೀಬ್ರೂ. ಅಂದರೆ ಅರ್ಥ ಏನು?
ದೇವ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಹೂದಿ, ನಾನು ಇಸ್ರಾಯೇಲಿ ಎಂಬ ಹೀಬ್ರಿಯನ್ ಎಂಬುದಾಗಿ ಹೇಳಿದ. ಎರಡನೇದು, ನಿನ್ನ ಕೆಲಸ ಏನಂತ ಹೇಳಿದ್ರೆ, ನನ್ನ ಕೆಲಸವು ದೇವರ ಭಯಭಕ್ತಿಯಲ್ಲಿ ನಡ್ಕೊಳ್ಳೋದೇ ನನ್ನ ಕೆಲಸ ಎಂಬುದಾಗಿ ಹೇಳ್ತಾನೆ. ದಟ್ ಈಸ್ ದ ಸೇವೆ, ದಟ್ ಈಸ್ ದ ವರ್ಷಿಪ್, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಎಷ್ಟು ಧೈರ್ಯವಾಗಿ ಹೇಳ್ತಾರೆ, ನನ್ನ ಕೆಲಸ, ಐ ಫಿಯರ್ ದ ಲಾರ್ಡ್, ಮೈ ವರ್ಕ್, ಮೈ ಡ್ಯೂಟಿ, ನನ್ನ ಕರ್ತವ್ಯ ಏನಂದ್ರೆ ದೇವರಿಗೆ ಭಯಭಕ್ತಿಯುಳ್ಳವನಾಗಿ ನಡೆಯೋದೇ ನನ್ನ ಕೆಲಸ, ನನ್ನ ಉದ್ಯೋಗ, ನನ್ನ ಬಾಳು. ಎಲ್ಲರೂ ಹೇಳ್ತಿರಲ್ವಿಯ? ಕೈಗಳು ತಳ್ತೀರಿ ಎಲ್ಲರೂ? ಎಲ್ಲರೂ ಕೈಗಳು ತಳ್ತೀರಿ, ಗಂಭೀರವಾಗಿ ಹೇಳ್ತಿರಲ್ವ? ಸ್ವಲ್ಪ ಎದ್ದು ನಿಲ್ತೀರಿ, ಸ್ವಲ್ಪ ನೋಡೋಣ ಹೆಂಗೆ ಬರ್ತೈತದು. ಎಲ್ಲರೂ ಎದ್ದು ನಿಲ್ತಿರ್ತೀರಿ, ಗಂಭೀರವಾಗಿ ಹೇಳ್ತಿರಲ್ವಿಯ? ಮತ್ತೊಂದರ ಕೈಗಳು ತಡ್ತೀರಿ. ಯಾಕಂದರೆ ಏನಾಗ್ತಾಯಿದೆ, ನಾವೇ ಕದಲ್ತಾ ಇದೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಎಲ್ಲರೂ ಕೈಗಳು ತಟ್ಟಿ ಹೇಳ್ತೀರಲ್ವಿಯ? ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಆಮೇಲೆ ಆತನು ತಾನು ಯಾವ ಜನಾಂಗ ಅಂತ ಹೇಳ್ತಾನೆ? ನಾನು ಹೀಬ್ರಿಯನು, ನಾನು ದೇವರಿಗೆ ಭಯಪಡತಕ್ಕಂಥವನು. ಮತ್ತು ನೀನು ಯಾವ ದೇವರಿಗೆ ಭಯಪಡತಕ್ಕಂಥವನು? ವನನೆಲವನ್ನು, ಸಮುದ್ರವನ್ನು ಮಾಡಿರುವ, ಆ ಪರಲೋಕದಲ್ಲಿ ಹಾಸೀನರುಡನಾಗಿರುವ ಆ ದೇವರ ಸೇವಕನು ನಾನು ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಕೂತ್ಕೊಂಡು ನನಗೆ ಉಪಕಾರ ಮಾಡ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್. ಎಲ್ಲರೂ ಕೂತ್ಕೊಂಡು ನನಗೆ ಉಪಕಾರ ಮಾಡಿ. ಪ್ರೈಸ್ ಲಾರ್ಡ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಹಾಲೆ ಗಂಭೀರವಾಗಿ ಹೇಳ್ತಿರಲ್ವಿಯಾ? ನನಗೆ ಗೊತ್ತಿದೆ, 5 ತಾಸು ಬೇಕಾದ್ರೂ ತೊಗೋತೀನಿ, ಯಾರಿಗೂ ಬೋರ್ ಹೋಗ್ಲಿಕ್ಕೆ ಬಿಡೋದಿಲ್ಲ ನಾನು. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಭಾಳ ಒಳ್ಳೆಯವರು, ನೀವು ಎಲ್ಲರೂ ಗಂಭೀರವಾಗಿ ಹೇಳ್ತಿರಲ್ವಿಯಾ? ಪ್ರೈಸ್ ಲಾರ್ಡ್ ಜೀಸಸ್. ಇದೆ ಅಂತ ಕ್ಲಾಸಲ್ಲಿ ಬಂದಿದ್ದೀವಿ. ಪ್ರೈಸ್ ಲಾರ್ಡ್ ಜೀಸಸ್. ಇದು ಆಮೇಲೆ ಇದಾದ ಮೇಲೆ ಅಲ್ಲೇ ಜಾಗ್ರತೆಯಿಂದ ಕೇಳ್ತೀರಿ, ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ನಾವು ಎಂಥ ಪ್ರವಾದಿ ಬಗ್ಗೆ ಮಾತಾಡ್ತಾ ಅಂದರೆ ಯೋನ ಅಂದರೆ ಅರ್ಥ ಏನ್ರಿ? ಯೋನ ಎಂಬ ಹೆಸರ ಅರ್ಥ ಏನು? ಪಾರಿವಾಳ. ಈತನೆಂಥವನು ನಿಷ್ಕಪಟ, ಸಾತ್ವಿಕನು, ದೇವರ ಭಯಭಕ್ತಿ ಉಳ್ಳತಕ್ಕಂಥ ವ್ಯಕ್ತಿ ಮತ್ತು ಸಾಹಸಿ. ಎಂಥವನು? ಸಾಹಸಿ. ಡು ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಸಾಹಸಿ? ಬೋಲ್ಡ್. ಏನು? ಬೋಲ್ಡ್ ಟು ಡೈ ಫಾರ್ ದ ಲಾರ್ಡ್. ದೇವರ ನಾಮ ಮಹಿಮೆಗಾಗಿ, ದೇವರ ನಾಮ ಕೀರ್ತಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಕೂಡ ಹಿಂತೆಗೆಯದ ವ್ಯಕ್ತಿ ಈತನು. ಆವಾಗ ನೋಡ್ರಿ, ಜಾಗ್ರತೆಯಿಂದ ಕೇಳ್ತೀರಿ. ಜುಜ್ಬಿ 1,000 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಒಂದು ಬಟ್ಟೆ ಹೊಟ್ಟೆ ಗಿಟ್ಟಿಗಾಗಿ ಸುಳ್ಳು ಮಾತಾಡುವ ಕಚರಾ ಜನರಿದ್ದಾರೆ ಈ ಲೋಕದಲ್ಲಿ. ಕಚರಾ ವೇಷಧಾರಿಗಳು ಭಕ್ತರ ಇದ್ದಾರೆ. ಆದರೆ ಈತನು ತನ್ನ ಪ್ರಾಣವನ್ನು ಹೋಗ್ತದಂದ್ರೂ ಕೂಡ ಸುಳ್ಳು ಮಾತಾಡುವನಲ್ಲ ಈತನು. ಹಲ್ಲೆಲೂಯ. ಗಂಭೀರವಾಗಿ ಹೇಳ್ತಿರಲ್ವಿಯ? ಅದಕ್ಕೆ ಈತನಿಗೆ ಹೇಳಿದ್ರು, ಒಬ್ಬಾ ನಿನ್ನ ದೇವರು, ಅದಕ್ಕೆ ಅವನು ಸ್ಟೋರಿಯಲ್ಲಿ ಹೇಳಿದಾನೆ. ಏನಂತ ಹೇಳ್ತಾನೆ? ನಾನು ನಿನಿವೆಗೆ ಹೋಗಿ ನಿನಿವೆ ಮೇಲೆ ಬರ್ತಕ್ಕಂಥ ನಿನಿವೆ ಮೇಲೆ ಬರ್ತಕ್ಕಂಥ ಆ ಕೇಡು, ಆ ಉಪದ್ರವ, ಆ ಶಿಕ್ಷೆ, ಆ ದಂಡನೆ ಕುರಿತು ನಾನು ಸಾರಿ ಹೇಳಬೇಕು. ಅಲ್ಲಿ ಹೋಗದೆ ನಾನೇನು ಮಾಡಿದ್ದೇನೆ ಅಂದರೆ ತಪ್ಪಿಸಿಕೊಂಡು ತರ್ಸಿಸಿನ ನಾವೆಲ್ಲ ಹತ್ಕೊಂಡು ತರ್ಸಿಸ್ಗೆ ಪರಾರಾಗಿ ಹೋಗ್ತಾ ಇದ್ದೇನೆ. ಯಾಕಂದರೆ ನನ್ನ ದೇವರಿಗೆ ಇಷ್ಟು ಭಯಭಕ್ತಿ ಉಳ್ಳೋನು. ಯಾಕೆ ನಾನು ಭಯಭಕ್ತಿ ಉಳ್ಳನಾಗಿದೆ ಅಂದರೆ ನಾನು ಭಯಭಕ್ತಿ ಉಳ್ಳನಾಗಿದ್ದೇನೆ. ಆದರೆ ತರ್ಸಿಸ್ಗೆ ನೀ ಯಾಕೆ ಹೋಗ್ತಾ ಇದ್ದೆಪ್ಪ? ಇಲ್ಲ, ನಿನಿವೆ ಜನರು ಎಂಥವರು? ಕ್ರೂರಿ, ದುರ್ಮಾರ್ಗರು, ದುಷ್ಟರು, ಬಲಾತ್ಕಾರಿಗಳು. ಅವ್ರ ಬಗ್ಗೆ ನಾನು ಹೋಗಲ್ಲ, ಅವ್ರಿಗೆ ದಂಡನೆ ಬರ್ತಾ ಇದೆ ಅಂತ ನಾನು ಸಾರಿದ್ರೆ ಅವ್ರು ಏನಾಗ್ತಾರೆ? ಮನಸ್ಸು ತಿರ್ಕೊಂಡ್ರೆ ನಮ್ಮ ದೇವರೆಂಥವನು? ಒಳ್ಳೆಯವನು, ಕರುಣಾಮಯನು, ದಯ ತೋರಿಸುವನು. ಜರಗಬೇಕಾಗಿರುವ ಕೇಡು, ಅವ್ರ ಮೇಲೆ ಬರಬೇಕಾಗಿರ್ತಕ್ಕಂಥ ಆಪತ್ತು, ಆ ದುಷ್ಟ ಜನರ ಮೇಲೆ ಬರಬೇಕಾಗಿರ್ತಕ್ಕಂಥ ಶಿಕ್ಷೆಯು ತಪ್ಪಿಸಿ ಅವರು ರಕ್ಷಿಸುವಂಥ ಒಳ್ಳೆ ದೇವರು ನಮ್ಮ ದೇವರು. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಈ ನಾವೆಲ್ಲ ಹತ್ತಿ ಪರಾರಾಗಿ ಹೋಗ್ತಾ ಇದ್ದಾನೆ ಅಂತೇಳಿ ಅದನ್ನು. ಆವಾಗ ಇವ್ರಿಗೆಲ್ಲ ಪ್ರೈಸ್ ಲಾರ್ಡ್ ಜೀಸಸ್, ನಾನು ಬರಲಿ? ಹಲ್ಲೆಲೂಯ. ಕಡಿಮೆ ಬಿದ್ದರೆ ನಿಮಗೆ ಗಂಭೀರವಾಗಿ ಹೇಳ್ತಿರಲ್ವಿಯ? ಮನಪೂರ್ವಕದಿಂದ ಹೇಳ್ತಿರಲ್ವಿಯ? ಅವರು ಆಮೇಲೆ ಏನಾಯ್ತು ಇಲ್ಲಿ, ಈ ಒಂದು ಸಮಯದಲ್ಲಿ ಈ ಒಂದು ಪರಾರಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಅವರೆಲ್ಲ ಕೇಳಿ ಅವ್ರು ಆಶ್ಚರ್ಯಪಡ್ತಾರೆ. ಇವರ ದೇವರ ಮಾತಿಗೆ ಅವಿಧೇಯರಾಗಿದ್ರೆ ಸಮುದ್ರವನ್ನು ಎಬ್ಬಿಸಿ ಕದಲಿಸಿದನಂದ್ರೆ ಸರ್ವಶಕ್ತನಪ್ಪ ಇವರ ದೇವರು. ಹಾಗಾದರೆ ಆತನಿಗೆ ಪ್ರಶ್ನೆ ಕೇಳ್ತಾರೆ, ಹಾಗಾದರೆ ಈ ಒಂದು ಕೇಡು ನಮ್ಮಿಂದ ತಪ್ಪಬೇಕಾದ್ರೆ ಅರ್ಥ ಆಗ್ತದೆ? ಹಲೋ, ಕೇಡು ನಮ್ಮ ಮೇಲೆ ಬರುವುದೆದರಿಂದ? ನಾವು ನಮ್ಮ ಅವಿಧೇಯತ್ವದ ನಿಮಿತ್ತ. ಅರ್ಥ ಆಗ್ತಾ ಇದೆ? ಹಲೋ, ಎಲ್ಲರೂ ಗಮನಿಸ್ತಾ ಇದ್ರಿ? ಇಲ್ಲಿ ಈ ಕೇಡು ತಪ್ಪಬೇಕಾದ್ರೆ ನಾವೆಲ್ಲ ಉಪವಾಸ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿಲ್ಲ. ಇಲ್ಲೇ
ಇಲ್ಲೇ ಬೇರೆ ಇದೆ. ಇಲ್ಲೇ ಪ್ರಾರ್ಥನೆಗಾದ ಮಾರು ಮನಸ್ಸು ಉಂಡಲ್ಲ. ಪ್ರಾರ್ಥನೆ ಅಷ್ಟೇ ಅಲ್ಲ, ಏನು ಬರಬೇಕು ನಮ್ಮಲ್ಲಿ? ಮಾರ್ಪಾಟ, ಮನ ಪರಿವರ್ತನೆ ಇರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಈ ಕೇಡು ನೋಡಿ, ರಸನ್ ಕೇಳ್ತೀರಿ, ಈ ಕೇಡಿನಿಂದ ನಾವು ರಕ್ಷಣೆ ಹೊಂದಬೇಕಾದ್ರೆ, ನಮ್ಮಿಂದ ತಪ್ಪಿ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು ನಿನಗೆ ಎಂದು ಕೇಳಿದೆ. ಏನು ಕೇಳಿದ್ರು? ವಾಟ್ ಶಲ್ ವಿ ಡೂ ಫಾರ್ ಯು? ಇದನ್ನು ಏನು ಮಾಡಬೇಕೆಂಬುದಾಗಿ ಪ್ರಶ್ನೆ. ಓದ್ತೀರಾ ಮಾತನ್ನು? ಎಲ್ಲಿದೆ ಅಂದ್ರೂ ಗೊತ್ತಿಲ್ಲ. ಅದು 11 ವಚನ ಓದ್ರಿ ಡೈರೆಕ್ಟ್. ಅಮ್ಮ 11 ನೋಡ್ರಿ, ಕಿಂಗ್ ಜೇಮ್ಸ್. They said to him, what shall I do to you that the sea may be calm for us? ಅಂದ್ರೆ ನಾವು ಈ ಸಮುದ್ರ ಶಾಂತವಾಗಬೇಕಾದ್ರೆ ನಿನ್ನಿಂದ ನಾವು ಏನು ಮಾಡಬೇಕೆಂಬುದ ಕೇಳಿರುವಾಗ ಎಲ್ಲೋ ಕೇಳ್ತೀರಿ. ಈಗ ಹಲೋ, ಏನು ಮಾಡ್ಬೇಕಂದ್ರೆ ನೀನು ಹೇಳ್ತಾನೆ ಗೊತ್ತಿದೆ. ವಾವ್, ಐ ಲವ್ ದಿಸ್ ಸ್ಟೇಟ್ಮೆಂಟ್. ನಿಮಗೆ ಈ ಸಮುದ್ರ ಶಾಂತವಾಗಬೇಕಾದ್ರೆ, ನೀವು ಆಚೆ ದಡಕ್ಕೆ ಸುರಕ್ಷಿತವಾಗಿ ಸೇರಬೇಕಾದ್ರೆ, ನಿಮ್ಮ ಪ್ರಾಣಗಳಿಗೆ ರಕ್ಷಣೆ ಬೇಕಾದರೆ, ನನ್ನನ್ನು ಎತ್ತಿ ಸಮುದ್ರದೊಳಗೆ ಹಾಕು. ನಾನೇ ಇದಕ್ಕೆ ಕಾರಣ ಎಂದು ನಿಮ್ಗೆ ಗೊತ್ತಾಗ್ತದೆ. ಕೆಟ್ಟವನಾದ ನಾನು, ಅಪರಾಧಿಯಾದ ನಾನು, ದ್ರೋಹಿಯಾದ ನಾನು ಇದಕ್ಕೆ ಕಾರಣ ಎಂಬುದಾಗಿ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಸಮುದ್ರ ಶಾಂತವಾಗಿರುವಾಗ ಆವಾಗ ನಿಮ್ಗೆ ಅರ್ಥ ಆಗ್ತದೆ, ಭೂಮಿ, ವನನೆಲ, ಸಮುದ್ರ, ಆಕಾಶದ ಒಡೆಯನು ಆ ದೇವರೇ ಸತ್ಯ ದೇವರೆಂಬುದಾಗಿ ನಿಮ್ಗೆ ತಿಳಿದು ಬರಲಿ ಎಂಬುದಾಗಿ ನನ್ನನ್ನು ಸಮುದ್ರದಲ್ಲಿ ಹಾಕಂತ ಹೇಳಿದ್ದಾನೆ. ಹಲ್ಲೆಲೂಯಾ. ಈತನು ನಾನು ಕೆಟ್ಟವನು, ನಾನು ದೇವದ್ರೋಹಿ, ನಾನು ದೇವರ ಮಾತಿಗೆ ಅವಿಧೇಯನಾಗಿ ಹೋಗಿದ್ದವನೆಂಬುದಾಗಿ ಎಲ್ಲ ಜನರ ಮುಂದೆ ತನ್ನ ಅಪರಾಧವನ್ನು ಒಪ್ಪಿಕೊಂಡಿರುವ ಯಥಾರ್ಥವಂತನಿತನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ನನ್ನ ಪ್ರಾಣವನ್ನು ತೆಗಿತಾರಲ್ಲ, ನನ್ನ ಪ್ರಾಣವನ್ನು ಈತನ ಹೇಳ್ಬೋದಿತ್ತು. ಹಾಗಾದ್ರೆ ಒಂದು ಕೆಲಸ ಮಾಡ್ರಿ, ನೀವೆಲ್ಲರೂ ಮನಕಾಲೂರಿ ಉಪವಾಸ ಮಾಡ್ರಿ. ಇವತ್ತು ಉಪವಾಸ ಇದ್ದರೆ ಎಲ್ಲರೂ ಮನಕಾಲೂರಿ, ಕಣ್ಣೀರಿಟ್ಟು ತಲೆ ಬಡ್ಕೊಂಡು ಪ್ರಾರ್ಥನೆ ಮಾಡ್ರಿ, ಆಗ ಈ ಸಮುದ್ರ ಶಾಂತ ಆಗ್ತದೆ ಅಂತ ಹೇಳ್ಬೋದಿತ್ತಲ್ಲ, ತಪ್ಪಿಸ್ಕೊಳ್ಳಿಕ್ಕೆ. ಹೌದಾ? ಈತನಿಗೆ ಗೊತ್ತಿದೆ, ನನ್ನನ್ನು ಸಮುದ್ರದಲ್ಲಿ ಹಾಕಿದರೆ ಮಾತ್ರ ಶಾಂತವಾಗುತ್ತದೆ ಇದು ಅಂತೇಳಿ. ಯಾರ ಮೇಲೆ ಬಂದಿರೋ ಶಿಕ್ಷೆ ಇದು? ನನ್ನ ಮೇಲೆ ನನ್ನ ತಪ್ಪಿಂದ, ನನ್ನ ದ್ರೋಹದಿಂದ, ನನ್ನ ಅಪರಾಧದಿಂದ ಬಂದಿದೆ ಎಂಬುದಾಗಿ ಯಥಾರ್ಥವಂತನು. ಎಲ್ಲರೂ ಹೇಳ್ತಾರೆ ಯಥಾರ್ಥವಂತನು. ದೇವರಿಗೆ ಭಯಪಡ್ತಕ್ಕಂಥ ಮನುಷ್ಯನು, ಮರಣಕ್ಕೂ ಕೂಡ ಹಿಂತೆಗೆಯದಂಥ ಸಾಹಸಿ ಅಂತ ಸೇವಕರು ಈಗ ದೇವರಿಗೆ ಬೇಕಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಜುಜುಬಿ ಒಂದು 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 500 ರೂಪಾಯಿಗೆ ಝೂಟ ಪಟ್ಟ ಫೋಟೋ ತೆಗೆದು ಕಳಿಸ್ತಕ್ಕಂಥ ದುಷ್ಟರಿಂದ ಜಾಗರೂಕರಾಗಿರ್ತೀರಿ. ಅಂಥ ಸೇವೆಯಲ್ಲಿ ಯಾವತ್ತೂ ನೀವು ದಯಮಾಡಿ ಹೋಗಬೇಡ್ರಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆಗ ಆತನು ಹೇಳ್ತಾನೆ, ನನ್ನನ್ನು ಎತ್ತಿ ಈ ಸಮುದ್ರದಲ್ಲಿ ಹಾಕ್ರಿ, ಈ ಕೇಡಿಗೆ ಕಾರಣ ನಾನೇ ಎಂಬುದಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಜ್ಞಾನೋಕ್ತಿ 23, 28, 13 ನಾವು ನೋಡ್ತಾ ಇದ್ದೇವೆ. ಮರೆಯಾಗಿ ತನ್ನ ದ್ರೋಹಗಳನ್ನು, ತನ್ನ ಅಪರಾಧವನ್ನು ಮರೆಯಾಗಿ ಮಾಡ್ತಿರುವವನಿಗೆ ಯಾವತ್ತೂ ಶುಭವಾಗುವುದಿಲ್ಲ. ಯಾವನು ತನ್ನ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುತ್ತಾನೋ ಅವನಿಗೆ ಕನಿಕರ ದೊರೆಯುವುದು. ಅವನು ನೋಡ್ರಿ, ದೇವರಿಗೆ ಭಯಪಟ್ಟು ಬದುಕಿದರೆ ಅವನು ಧನ್ಯನಾಗುವನು, ಅವನಿಗೆ ಶುಭವೇ ಆಗುವುದು ಎಂಬುದಾಗಿ. ಓದ್ರಿ ಮತ್ತೆ 28, 13 ಓದ್ತಿರಮ್ಮ. ಅಪರಾಧಗಳನ್ನು ಮರೆಯಾಗಿ ಮಾಡ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ, ಅವನಿಗೆ ಶುಭವಾಗುವುದಿಲ್ಲ. ಆ ದೋಷ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ, ತಂದೆಯಿಂದ ಕರುಣೆ ದೊರೆಯುವುದು. ಅರ್ಥ ಆಯ್ತಾ? ಹಲೋ, ಆರ್ ಯು ಫಾಲೋಯಿಂಗ್ ಮೀ? ಯಾರೀತನು? ದೇವರಿಗೆ ಭಯದಿಂದ ನಡೆದುಕೊಳ್ಳೋನು ಧನ್ಯನು, ಅದೃಷ್ಟವಂತನು, ಭಾಗ್ಯವಂತನು, ಆಶೀರ್ವದಿಸಲ್ಪಟ್ಟವನು. ಆ ಮುಂದೆ ಕಠಿಣ ಹೃದಯ. ನಾನು ಒಪ್ಕೊಳ್ಳೋದಿಲ್ಲ. ನಾನೇ ಒಪ್ಕೋಬೇಕು? ಒಪ್ಕೊಳ್ಳೋದಿಲ್ಲ. ಕೆಲವು ಜನ ಬೇಕಾದ್ರೆ ಬೇರೆಯವ್ರ ಮೇಲೆ ಆಗ್ತಾರೆ ತಪ್ಪು. ಅವ್ರು ಮಾತ್ರ, ಕೆಲವು ಜನ ಹೆಣ್ಮಕ್ಳಲ್ಲಿ ಭಾಳ ಇದು ಒಂದು ಸಾರಿ ಬರ್ತದೆ. ಅವ್ರು ತನ್ನ ತಪ್ಪು ಮಾತ್ರ ಒಪ್ಕೊಳ್ಳೋದಿಲ್ಲ. ಇನ್ನಿಂದ ಆಗಿರ್ತದಲ್ಲ, ನೀನ ಮಾಡಿದಿಲ್ಲ, ಸಟಕ್ಕಂತ ಮನೆ ಮೇಲೆ ಹಾಕ್ತಾರೆ. ಈ ಅಣ್ಣಗೆ ಏನಿಲ್ಲ, ಈ ಹೆಣ್ಮಕ್ಳ ಮೇಲೆ ಭಾಳ ಸಿಟ್ಟೈತಿ, ಅದಕ್ಕೆ ಯಾವ ಹೆಣ್ಮಕ್ಳನ್ನ ತೊಗೋತಾರೆ. ಗಂಡ್ಮಕ್ಳೆಲ್ಲ ಚಲೋ ಅದಾರೇನ? ಅಲ್ಲಿಯ ಇದಾರಲ್ಲ ಇಲ್ಲಿ, ಯಾರು ಯೋನ ಅದಾನಲ್ಲ, ದೇವರ ಮಾತಿಗೆ ಅವಿಧೇಯನಾಗಿದ್ದಾನೆ. ಆದರೆ ತನ್ನ ಮರಣ ಬಂದರೂ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡಿರುವ ಗಂಡ್ಮಗ ಇವನ, ಈಡ್ರ ಮಗೋಡು. ಹಲ್ಲೆಲೂಯಾ. ಈತನು ತಾನು ಸಾವಿಗೆ ಕೂಡ ಹೆದರಿದ ಗುಂಡಿಗೆ ಇದ್ದವನು. ಅವನು ಯಾರಾದನು?
ಹಲ್ಲೆಲೂಯಾ. ಯೋನನು ಸಾವಿಗೆ ಹೆದರದ ಗುಂಡಿಗೆ ಇದ್ದವನು ಇವನು. ಪ್ರೈಸ್ ಲಾರ್ಡ್ ಜೀಸಸ್. ಹೇಳ್ತಾರೆ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕ್ರಿ, ನಿಮ್ಮ ರಕ್ಷಣೆಗೆ ಕಾರಣ ಮತ್ತೇನಿಲ್ಲ, ನನ್ನ ದೇವರು ಮಾತ್ರ ಒಳ್ಳೆಯವನು, ನಿಮ್ಮನ್ನು ಕಾಪಾಡಲಿ, ನನ್ನನ್ನು ಎತ್ತಿ ಒಳಗೆ ಹಾಕ್ರಿ, ನಿದ್ದು ಸಮುದ್ರದಲ್ಲಿ ಹಾಕ್ರಿ ಅಂತ ಹೇಳ್ತಾನೆ. ಇವರೆಲ್ಲರೂ ಕೈಕಾಲು ನಡ್ತಾ ಇರ್ತಾರೆ. ಮೊದಲೇ ಈ ಮನುಷ್ಯ ಒಂದು ಅವಿಧೇಯತೆ ಆಗಿ ಬಂದಿದ್ದಾನೆ. ಈಗ ಮನುಷ್ಯನನ್ನು ನಾವು ಇವನ ಪ್ರಾಣವನ್ನು ತೆಗೆದ್ರೆ ಅವರ ದೇವರು ನಮ್ಮನ್ನು ಬಿಡ್ತಾನಾ? ಅವ್ರಿಗೆ ಹೆದರಿಕೆ ಆಗಿದೆ. ಆದರೂ ಅವ್ರು ಏನು ಮಾಡಿದರೆ, ನಾವೇನು ಅದು ಇದು ಮಾಡಿ ಹೇಗಾದ್ರೆ ಮಾರಿ ನಾವೇನು ನಿಯಂತ್ರಿಸೋದಕ್ಕಾಗಿ ಅನೇಕ ಪ್ರಯತ್ನಗಳು ಮಾಡ್ತಾನೆ. ಇನ್ನು ಎಷ್ಟು ಪ್ರಯತ್ನಗಳು ಮಾಡಿದ್ರು ನಾವೇನಾಗ್ತಾ ಇದೆ, ಇನ್ನೂ ಹದಗೆಟ್ಟು ಹೋಗ್ತಾ ಇದೆ ಹೊರತು ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಆಗ ಇವ್ರು ಏನು ಮಾಡಿದ್ರಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು. ಯಾರು? ಅನ್ಯ ಜನಾಂಗದವ್ರು ಏನು ಮಾಡಿದ್ರಂದ್ರೆ, ಓ ಹಿಬ್ರಿಯರ ದೇವರಾದ ಯೆಹೋವ